ಜೀವನದಲ್ಲಿ ಒಂದು ಒಳ್ಳೆ ರೀತಿಯ ಬದುಕು ಬೇಕು ಅಂತಂದರೆ ನಮಗೆ ಒಳ್ಳೆ ರೀತಿಯ ಉದ್ಯೋಗ ಬೇಕಾಗುತ್ತೆ. ಸೊ ಇತ್ತೀಚಿನ ದಿನಗಳಲ್ಲಿ ಈ ಉದ್ಯೋಗ ಇಲ್ಲದೆ ಜನ ಪರದಾಡ್ತಾ ಇದ್ದಾರೆ. ಏನು ಮಾಡೋದು, ವಯಸ್ಸಾಯಿತು, ಎಲ್ಲವೂ ಕೂಡ ಓದಿದ್ದೀವಿ, ಆದರೂ ಕೂಡ ನಮಗೆ ಉದ್ಯೋಗ ಸಿಗ್ತಾ ಇಲ್ಲ. ಹಾಗಾದರೆ ಉದ್ಯೋಗ ಸಿಗದೇ ಇರೋದಕ್ಕೆ ಕಾರಣ ಏನು? ಯಾಕೆ ನಮಗೆ ಉದ್ಯೋಗ ಬೇಕು? ಇದರಿಂದ ಉದ್ಯೋಗ ಅಂತ ಬಂದಾಗ ಯಾವ ರೀತಿಯಲ್ಲಿ ಉದ್ಯೋಗ ಇರಬೇಕು, ಜೊತೆಗೆ ಯಾವ ವಯಸ್ಸಲ್ಲಿ ಉದ್ಯೋಗ ಪಡೆದ್ರೆ ಮುಂದೆ ಅದು ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಆಗುತ್ತೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೇ ಇವತ್ತಿನ ವಿಶೇಷ, ಉದ್ಯೋಗ, ಅವಕಾಶ ಮತ್ತು ಪ್ರವೃತ್ತಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕೆ ಅತಿಥಿಯವರು ಕೂಡ ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ನದೀಮ್ ಪಾಷಾ ಅವರು, ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಾಗೆಯೇ ಪ್ರವೀಣ್ ಕಾಮತ್ ಅಂತೇಳಿ ಜನರಲ್ ಮ್ಯಾನೇಜರ್ HR ವಿಪ್ರೋ ಅವರು, ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಆ್ಯಂಡ್ ಮತ್ತೊಬ್ಬರು ಅತಿಥಿಯವರು ಕೂಡ ಜಾಯ್ನ್ ಆಗಿದ್ದಾರೆ, ವಿಜಯ್ ಆರ್ಕಾಟ್ ಅಂತೇಳಿ ಕ್ರಿಯೇಟಿವ್ ಆಫೀಸರ್, ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಸ್ ಸರ್, ನನ್ನ ಮೊದಲ ಪ್ರಶ್ನೆ ನಿಮಗೇನೆ ಸರ್, ಈಗಿನ ಆರ್ಥಿಕತೆಯಲ್ಲಿ ಉದ್ಯೋಗ ಬಹಳ ಮುಖ್ಯ ಆಗತ್ತೆ, ಜೊತೆಗೆ ಉದ್ಯೋಗ ಯಾಕೆ ಬೇಕು ಅಂತೇಳಿ ನಿಮ್ಮ ಅನಿಸಿಕೆ ಏನು ಸರ್? ಉದ್ಯೋಗ ಯಾಕೆ ಬೇಕು ಈಗಿನ ಆರ್ಥಿಕತೆಯಲ್ಲಿ, ಜೊತೆಗೆ ಈಗಿನ ಆರ್ಥಿಕತೆಯಲ್ಲಿ ಉದ್ಯೋಗ ಸಿಗುವಂಥ ಸಾಧ್ಯತೆ ಇದೆಯಾ? ಈಗಿನ ಆರ್ಥಿಕತೆ ಬಗ್ಗೆ ಮಾತಾಡಬೇಕಂದ್ರೆ ನಮ್ಮ ಎಕನಾಮಿ ಇದ್ರೂ 6.9 ಗ್ರೋತ್ ರೇಟ್ ನೋಡಬೇಕಾಗಿತ್ತು. ಬಟ್ ಈಗ ಸ್ಲೋ ಡೌನ್ ಇರೋದ್ರಿಂದ 3.5% ಗ್ರೋತ್ ರೇಟ್ ಮಾತ್ರ ಇದೆ. ಇದರದ್ದು ಇಂಪ್ಯಾಕ್ಟ್ ಹೇಗಿದೆ ಅಂದರೆ 35,000 ಜಾಬ್ಸ್ಗಳು ಈ ಜಾನ್ವರಿನಿಂದ ನೋಡಿದ್ರೆ ನಷ್ಟವಾಗಿದೆ, ರೈಟ್? ಸೊ ಲೇ ಆಫ್ಗಳು ನಡೀತಾ ಇದೆ ಎಲ್ಲ ಕಡೆಗೆ. ಮತ್ತು ಉದ್ಯೋಗದ ಈ ಪ್ರವೃತ್ತಿ ಹೇಗಿದೆ ಅಂದರೆ, ನಮ್ಮ ಗ್ರೋತ್ ರೇಟ್ ನಾವು ಎಕ್ಸ್ಪೆಕ್ಟ್ ಮಾಡಿರೋದ್ರ ಲೋ ಇರೋದ್ರಿಂದ ಭಾಳಷ್ಟು ಇಂಪ್ಯಾಕ್ಟ್ ಇದೆ. ಇವಾಗ ಹೈರಿಂಗು ಅಷ್ಟೇ. ನೀವು ಭಾಳಷ್ಟು ಬ್ಯಾಂಗ್ಳೂರು ಕಂಪ್ನಿಗಳಲ್ಲಿ ನೋಡಿದ್ರೆ MNCಗಳಲ್ಲಿ 75% ಈ ಜಾನ್ವರಿನಿಂದ ತಗೊಂಡ್ರೆ ಲಾಸ್ಟ್ 2023ಗಿಂತ ಕಮ್ಮಿ ಜಾಬ್ ಪೋಸ್ಟಿಂಗ್ಸ್ ಇದೆ. ಈ ಕಮ್ಮಿ ಜಾಬ್ ಪೋಸ್ಟಿಂಗ್ಸ್ ಇರೋದ್ರಲ್ಲಿ ಅದರಲ್ಲೇ ಅರ್ಥ ಆಗುತ್ತೆ ನಮಗೆ ಉದ್ಯೋಗ ಅವಕಾಶಗಳು ಭಾಳ ಕುಂದಿದೆ ಅಂತ. ಉದ್ಯೋಗ ಏನಕ್ಕೆ ಬೇಕು ಅಂದರೆ, ನಮ್ಮ ಜೀವನ ನಡೆಸೋಕ್ಕೆ ಒಂದು ಒಳ್ಳೆಯ ಉದ್ಯೋಗ ಅನ್ನೋದು ಭಾಳ ಮುಖ್ಯ, ರೈಟ್? ಅದು ನಾವು ನಮ್ಮ ಜೀವನವನ್ನು ರೂಪಿಸಿಕೊಳ್ಳೋದಕ್ಕೆ ಒಂದು ನಾವು ಉದ್ಯೋಗ ಬೇಕೇ ಬೇಕು. ಸೊ ಅದಕ್ಕೆ ನಾವು ಉದ್ಯೋಗ ಕಮ್ಮಿ ಆಗ್ತಿರೋ ಈ ಪರಿಸ್ಥಿತಿಯಲ್ಲಿ ನಾವು ಯಾವ ಥರ ನಮ್ಮ ಸ್ಕಿಲ್ಸ್ನ ಡೆವಲಪ್ ಮಾಡಿಕೊಂಡು ಈಗಿನ ಕರೆಂಟ್ ಟ್ರೆಂಡ್ಸ್ ಏನು ನಡೀತಾ ಇದೆ ನಮ್ಮ ಮಾರ್ಕೆಟಲ್ಲಿ, ಅದನ್ನು ಎಷ್ಟು ಜಲ್ದಿ ನಾವು ಕಲ್ತ್ಕೊಂಡು ಅಡಾಪ್ಟ್ ಮಾಡ್ಕೊತೀವಿ ಅನ್ನೋದು ಭಾಳ ಮುಖ್ಯ. ಅದರಿಂದ ನಾವು ಭಾಳಷ್ಟು ಹೊಸ ಆಪರ್ಚುನಿಟಿಗಳನ್ನ ಹುಡ್ಕೋಬೋದು. ಒಂದು, ಯಾರಿಗಾದರೂ ಲೇ ಆಫಲ್ಲಿ ಇಂಪ್ಯಾಕ್ಟ್ ಆಗಿದರೆ ಮನಸ್ಸು ಕುಂದಿದ್ದೀರಾ, ಧೈರ್ಯ ಕುಂದಿದ್ದೀರಾ, ಅವರು ಹಾರ್ಡ್ ವರ್ಕ್ ಮಾಡಿ ಎಲ್ಲಿ ನಾವು ಏನು ಹೊಸ ಕಲ್ತ್ಕೊಂಡ್ರೆ ನಮಗೆ ಒಂದು ಹೊಸ ಉದ್ಯೋಗದ ಅವಕಾಶಗಳು, ಗ್ರೋತ್ ಸಿಗುತ್ತೆ ಅನ್ನೋದನ್ನು ರಿಸರ್ಚ್ ಮಾಡಿ ಅದ್ರ ಬಗ್ಗೆ ನಾವು ಟೈಮ್ ಆ್ಯಂಡ್ ಎಫರ್ಟ್ ಹಾಕಿ ನಾವು ಕರೆಕ್ಟಾಗಿ ಫೋಕಸ್ ಮಾಡಿದ್ರೆ 3 months ಮ್ಯಾಕ್ಸಿಮಮ್ ನಮ್ಮ ಎಫರ್ಟಲ್ಲಿ ಒಳ್ಳೆಯ ಉದ್ಯೋಗ ಅವಕಾಶಗಳು ಸಿಗುತ್ತೆ. ಸರ್, ಈಗ ಸರ್ ಹೇಳಿದ್ರು ಉದ್ಯೋಗ ಬೇಕು ಅಂದರೆ ನಿಮಗೆ ಸ್ಕಿಲ್ ಬಗ್ಗೆ ಜ್ಞಾನ ಇರಬೇಕು. ಯಾವ ರೀತಿಯಾಗಿ ಸ್ಕಿಲ್ಲನ್ನು ಬಳಸ್ಕೊಳ್ಬೇಕು? ಸೊ ನಾನು ಹೇಳೋದಿದ್ರೆ ಕಾಲೇಜ್ ಬಗ್ಗೆ ಮಾತಾಡೋಣ. ಕಾಲೇಜ್ಗಳಲ್ಲಿ ನಾವು ಡಿಗ್ರಿಗಳು ಕೊಡ್ತಾ ಇರ್ತೀವಿ. ಈ ಡಿಗ್ರಿಗಳ ಜೊತೆ ಅದಕ್ಕೆ ಬೇಕಾದ ಸ್ಕಿಲ್ ಲೆವೆಲ್ ಟ್ರೈನಿಂಗು ಲಾಸ್ಟ್ ಸೆಮಿಸ್ಟರ್ ಆಗಲಿ, ಲಾಸ್ಟ್ 2 ಸೆಮಿಸ್ಟರ್ ಆಗಲಿ ನಾವು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ, IT ಅಲ್ಲಿ ಆಗಲಿ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಲಿ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ಗಳಲ್ಲಾಗಲಿ, ನಾವು ಹೈ ಸ್ಪೀಡ್ ಟ್ರೈನಿಂಗ್ ಹೇಳ್ತೀವಿ ಇದಕ್ಕೆ. ಅಂದರೆ ಲಾಸ್ಟ್ 2 ಮಂತ್ಸ್ಗಳಲ್ಲಿ ಮಕ್ಕಳಿಗೆ ಪಾಸ್ಔಟ್ ಆಗೋ ಮೊದಲು ಇಂಡಸ್ಟ್ರಿಗೆ ಬೇಕಾದ ಸ್ಕಿಲ್ಸ್ಗಳನ್ನು ನಾವು ಲಿಸ್ಟ್ ಔಟ್ ಮಾಡಿಕೊಂಡು, ಅದಕ್ಕೆ ಬೇಕಾದ ಟೀಚರ್ಸ್ಗಳನ್ನು ಐಡೆಂಟಿಫೈ ಮಾಡಿಕೊಂಡು, ಆ ಟೀಚರ್ಸ್ಗಳಿಗೆ ಟ್ರೈನರ್ ಮಾಡಿಕೊಂಡು ನಾವು ಆದಷ್ಟು ಬೇಗ ಮಕ್ಕಳಿಗೆ ಲಾಸ್ಟ್ 6 ಮಂತ್ಸಲ್ಲಿ ಟ್ರೈನ್ ಮಾಡಿಸೋದು ಭಾಳ ಮುಖ್ಯ. ಎರಡನೇ ವಿಷಯ ಏನೇನು ಹೇಳಿದರೆ, ಇಂಡಸ್ಟ್ರಿಯಲ್ಲಿ ಏನಾಗುತ್ತೆ ಅಂದರೆ, ಅವರು ವೆನ್ ದೆ ಕಮ್ ಇನ್ ಟು ದ ಇಂಡಸ್ಟ್ರಿ, ನಾವು ಫಸ್ಟ್ 3 ತಿಂಗಳು ಕೊಡುವ ಟ್ರೈನಿಂಗನ್ನು ನಾವು ಕಡಿಮೆ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶವೂ ಸಿಗುತ್ತೆ. ಯಾಕೆಂದರೆ ಮಕ್ಕಳಿಗೆ ಕಾಲೇಜ್ಗಳಲ್ಲಿ ಲಾಸ್ಟ್ 2 ಸೆಮಿಸ್ಟರ್ಗಳಲ್ಲಿ ಅವರಿಗೆ ಬೇಕಾದ ಉದ್ಯಮಕ್ಕೆ ಬೇಕಾದ ಟ್ರೈನಿಂಗ್ ಕೊಟ್ಟ ಕಾರಣ ನಮ್ಮ ಸ್ಕಿಲ್ ಟ್ರೈನಿಂಗ್ ಟೈಮ್ ಲೈನು, ಅಂದರೆ ಅದಕ್ಕೆ ಬೇಕಾದ ಟೈಮ್ ಇರುತ್ತೆ, ಅದು ಕಮ್ಮಿ ಆಗುತ್ತೆ ಮತ್ತು ಟ್ರೈನಿಂಗ್ ಕಾಸ್ಟೂ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ಇದರಿಂದ 2 ವಿಷಯ ನಮ್ಮ ಮನಸ್ಸಿಗೆ ಬರುತ್ತೆ. ಏನಂದರೆ,
ದೆರ್ ಈಸ್ ಅನ್ ಎಲಿಮೆಂಟ್ ಆಫ್ ರೆಡ್ಯೂಸ್ ಕಾಸ್ಟ್ ಮತ್ತು ರೆಡ್ಯೂಸ್ ಟೈಮ್ ಫಾರ್ ದ ಕಿಡ್ಸ್. ದ ಥರ್ಡ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ನಾನು ಹೇಳ್ಬೇಕಂದ್ರೆ ಮಕ್ಕಳಿಗೆ ಆದಷ್ಟು ಬೇಗ ಟ್ರೈನಬಿಲಿಟಿ ಆ್ಯಸ್ ವೆಲ್ ಆಸ್ ಬಿಲೆಬಿಲಿಟಿ, ಐ ಟಿ ಕಂಪ್ನಿಲಿ ಮಾತಾಡೋದಿದ್ರೆ ಆದಷ್ಟು ಬೇಗ ಬಿಲೆಬಿಲಿಟಿ ಆಗ್ತಾರೆ. ಅಂದರೆ ಅವರು ಒಂದು ಕಸ್ಟಮರ್ ಜೊತೆ ಒಂದು ಅಸೈನ್ಮೆಂಟ್ ಸಿಕ್ಬಿಟ್ಟು ಅವ್ರಿಗೆ ಬೇಕಾದ್ರೆ ಬಿಲ್ಲಿಂಗ್ ಮಾಡಬೇಕಾದ್ರೆ ಅವರಿಗೆ ಹೈ ಸ್ಪೀಡ್ ಬಿಲ್ಲಿಂಗ್, ಅಂದರೆ ಆಫ್ಟರ್ 6 months ಆಫ್ ಜಾಯ್ನಿಂಗ್ ದೇ ಕ್ಯಾನ್ ಬಿಲ್ ವೆರಿ ಫಾಸ್ಟ್. ಈ 3 ವಿಷಯ ನಾವು ಮಾಡಿಕೊಂಡ್ರೆ ಐ ಥಿಂಕ್ ನಮ್ಮ ಮಕ್ಕಳು ಹೂ ಆರ್ ಪಾಸಿಂಗ್ ಔಟ್ ಫ್ರಮ್ ದ ಕಾಲೇಜ್ ಕಲಿಕೆಯಲ್ಲಿ ಟ್ರೈನಿಂಗ್ ಇದ್ರೆ ಇನ್ನೂ ಚೆನ್ನಾಗಿ ಇರುತ್ತೆ, ಬೆಟರ್ ಅಂತ ನೀವು ಹೇಳ್ತಾ. ಈಗ ಸಹಜ ಸರ್, ಈಗ ಟ್ರೈನಿಂಗ್ ಅಲ್ಲಿ ನಿಮಗೆ ಒಂದು ಒಳ್ಳೆಯ ಕಲಿಕೆ ಇದ್ರೆ ಅಥವಾ ಆ ಟೈಮಲ್ಲಿ ನೀವು ಏನಾದರೂ ಸ್ಕಿಲ್ ಬೆಳೆಸಿಕೊಂಡಿದ್ರೆ ಉದ್ಯೋಗ ಸಿಗಬಹುದು ಅಂತ ಹೇಳಿದ್ರಿ. ಸೊ ಈಗ ಕೆಲವೊಬ್ರು ಏನು ಅಂತಂದ್ರೆ ಚಿಕ್ಕ ವಯಸ್ಸಲ್ಲಿ ದುಡಿಲೇಬೇಕಾಗಿರುವಂಥ ಪರಿಸ್ಥಿತಿ ಇರುತ್ತೆ. ಆ ಟೈಮಲ್ಲಿ ಅವರು ದುಡಿಯೋದು ಎಷ್ಟು ಮಟ್ಟಿಗೆ ಸರಿ? ಅಂದರೆ ದುಡಿಬೇಕು, ಓಕೆ, ವಯಸ್ಸಿದ್ದಾಗ ದುಡಿಬೇಕು, ಅದು ಸಹಜ. ಈಗ ಒಂದು 10-18 ವಯಸ್ಸು ಇರುತ್ತೆ, ಚಿಕ್ಕ ಮಗು ಇರುತ್ತೆ, ಬಟ್ ಮನೆಯ ಪರಿಸ್ಥಿತಿಗೆ ಆತ ಬರಲೇಬೇಕಾಗಿರುವಂಥದ್ದು, ಅಂದರೆ ದುಡಿಲೇಬೇಕಾಗಿರುವಂಥ ಪರಿಸ್ಥಿತಿ ಇರುತ್ತೆ. ಸೊ ಅಂಥವ್ರಿಗೆ ಏನು ಸಜೆಷನ್ ಕೊಡ್ತೀರಾ? ಆ ವಯಸ್ಸಲ್ಲಿ ದುಡಿಲೇಬೇಕು ಅಥವಾ ಆ ಮೂಮೆಂಟಲ್ಲಿ ಹೇಗೆ ಡಿಸಿಷನ್ ಇರಬೇಕು ಅಂಥೇಳಿ? ಸೊ ನನ್ನ ಹೆಸರು ನದೀಮ್ ಪಾಷಾ ಅಂತ, ರೋಬೋಸಾಫ್ಟ್ ಟೆಕ್ನಾಲಜೀಸ್ನ ಬಂದಿದ್ದೀನಿ. ಸೊ ನನ್ನ ಪ್ರಕಾರ ಏನು ಅನಿಸುತ್ತೆ ಅಂದರೆ ಮಕ್ಕಳಿಗೆ ಒಂದು ಫಿಯರ್ ಫ್ಯಾಕ್ಟರ್ ಇರುತ್ತೆ. ಸೊ ತುಂಬ ಟೆನ್ಷನಲ್ಲಿ ಇರ್ತಾರೆ, ತುಂಬ ಫಿಯರಲ್ಲಿ ಇರ್ತಾರೆ. ಸೊ ಆವಾಗ ಡಿಸಿಷನ್ ತೊಗೊಳಕ್ಕೆ ತುಂಬ ಭಯ ಆಗಿಬಿಡುತ್ತೆ ಅವ್ರಿಗೆ. ಏನು ಮಾಡೋದು, ಐ ಆಮ್ ದ ಓನ್ಲಿ ಒನ್ ಅರ್ನಿಂಗ್, ಮನೆಯಲ್ಲಿ ಯಾರು ಹೇಳೋರಿಲ್ಲ, ನೋಬಡಿ ಈಸ್ ದೇರ್ ಟು ಲಿಫ್ಟ್ ಮೈ ಹ್ಯಾಂಡ್ ಅಂತ ತುಂಬ ಬೇಜಾರು ಮಾಡಿಕೊಂಡು, ತುಂಬ ಭಯ ಮಾಡಿಕೊಂಡು ಇರ್ತಾರೆ ಅವರು. ಸೊ ಆ ಪರಿಸ್ಥಿತಿಯಲ್ಲಿ ಅವ್ರಿಗೆ ಕರೇಜ್ ಬೇಕು, ಧೈರ್ಯ ಬೇಕು. ಸೊ ದೇ ಶುಡ್ ಗ್ಯಾದರ್ ಎನಫ್ ಎನರ್ಜಿ ಆ್ಯಂಡ್ ಸ್ಟ್ರೆಂತ್. ಒನ್ ಈಸ್ ಧೈರ್ಯ, ಸೆಕೆಂಡ್ ಈಸ್ ತಾಳ್ಮೆ, ಪೇಷನ್ಸ್ ಇರಬೇಕು. ಹೌ ಟು ನ್ಯಾವಿಗೇಟ್ ಮೈ ಕರಿಯರ್ ಅದು ಬರಬೇಕು ಅವ್ರಿಗೆ. ಫಿಯರ್ ಅಂದರೆ ದಟ್ ಈಸ್ ದೇರ್ ಕಾಮನ್ ವಿತ್ ಎವ್ರಿಬಡಿ. ನಮ್ಮ ಎಲ್ಲರ ಹತ್ರನೂ ಫಿಯರ್ ಇರುತ್ತೆ. ಅದು ಫಸ್ಟ್ ಥಿಂಗ್, ಫಿಯರ್ ಬಂದ ತಕ್ಷಣ ಫರ್ಗೆಟ್ ಎವ್ರಿಥಿಂಗ್ ಆ್ಯಂಡ್ ರನ್ ಅಂತಾರೆ. ಫಿಯರ್ ಫುಲ್ ಫಾರ್ಮ್, ಐ ಡೋಂಟ್ ವಾಂಟ್ ಟು ಸ್ಟ್ಯಾಂಡ್ ಇನ್ ದ ಸಿಚುವೇಶನ್. ಈ ಸಿಚುವೇಶನ್ ನಾನು ಇರೋದು ಬೇಡ, ನಾನು ಓಡೋದು ಬಿಡಬೇಕು. ಫರ್ಗೆಟ್ ಎವ್ರಿಥಿಂಗ್ ಆ್ಯಂಡ್ ರನ್, ದಟ್ ಈಸ್ ದೇರ್ ಇನ್ ಅವರ್ ಮೈಂಡ್ ಆ್ಯಂಡ್ ಹೆಡ್. ಅದು ತುಂಬ ಮೈಂಡಲ್ಲಿ ಹೋಗ್ಬಿಡುತ್ತೆ. ಅದು ನಾವೇನು ಮಾಡಬೇಕಂದ್ರೆ ಅದು ಎಕ್ಸಾಕ್ಟ್ ಟ್ರಾನ್ಸ್ಫಾರ್ ಮಾಡಬೇಕು ಫಿಯರ್ಗೆ. ದೇರ್ ಇಸ್ ಅನದರ್ ಫಾರ್ಮ್ ಆಫ್ ಫಿಯರ್, ಫೇಸ್ ಎವ್ರಿಥಿಂಗ್ ಆ್ಯಂಡ್ ರೈಸ್. ಇನ್ಸ್ಟೆಡ್ ಆಫ್ ಫರ್ಗೆಟ್ ಎವ್ರಿಥಿಂಗ್ ಆ್ಯಂಡ್ ರನ್, ಫೇಸ್ ಎವ್ರಿಥಿಂಗ್ ಆ್ಯಂಡ್ ರೈಸ್. ಇದು ಸ್ವಲ್ಪ ಧೈರ್ಯ ಬರಬೇಕು ಅವ್ರಿಗೆ. ಇದು ಸ್ವಲ್ಪ ಸೆಲ್ಫ್ ಕಾನ್ಫಿಡೆನ್ಸ್ ಎಬಿಲಿಟಿ ಬಿಲ್ಟ್ ಮಾಡಬೇಕು ಅವ್ರಿಗೆ. ಸೊ ಅದು ಹೆಂಗೆ ಮಾಡಬೇಕಂದ್ರೆ ಮಕ್ಕಳ ಹತ್ರ ಮಾತಾಡಿಬಿಟ್ಟು, ದೆರ್ ಈಸ್ ಲಾಟ್ ಮೋರ್ ಟು ಕವರ್, ದೆರ್ ಈಸ್ ಅ ಬಿಗ್ ಲೈಫ್, ರೈಟ್? ಸೊ ಸ್ಕೈ ಇಸ್ ಯುವರ್ ಲಿಮಿಟ್, ಡೋಂಟ್ ವರಿ, ರೈಟ್? ಸೊ ಸ್ಟೇ ಕರೇಜಿಯಸ್, ಕಾನ್ಫಿಡೆಂಟ್ ಇರಪ್ಪ, ಏನಾಗಲ್ಲ, ಎಲ್ಲ ನಿನ್ನ ಕೈಯಲ್ಲಿ ಬರುತ್ತೆ, ತಾಳ್ಮೆ ತೋರಿಸು, ಮೇಕ್ ಶೋರ್ ದಟ್ ಯು ಆರ್ ಆನ್ ದ ರೈಟ್ ಪಾತ್, ಡೋಂಟ್ ಗೆಟ್ ಡಿವಿಯೇಟೆಡ್ ಫ್ರಮ್ ಲೆಫ್ಟ್ ರೈಟ್ ಅಂತ. ಸ್ಟ್ರೇಟ್ ಪಾತಲ್ಲಿ ಹೋಗು, ಬಿಲೀವ್ ಇನ್ ಯುವರ್ ಸೆಲ್ಫ್, ಹ್ಯಾವ್ ದಟ್ ಸೆಲ್ಫ್ ಕಾನ್ಫಿಡೆನ್ಸ್ ಇನ್ ಯು, ದೆನ್ ಯು ವಿಲ್ ಅಚೀವ್ ವಾಟ್ ಯು ವಾಂಟ್. ಇದು ಸ್ವಲ್ಪ ಧೈರ್ಯ, ಸೆಲ್ಫ್ ಕಾನ್ಫಿಡೆನ್ಸ್, ತಾಳ್ಮೆ ಇದೆಲ್ಲ ಬಂದರೆ ಮಕ್ಕಳಿಗೆ they will grow to a bigger extent. They will really perform as per the limit, right? So they will cross, sky is the limit anತಾರೆ. They will cross the sky. They will reach what they want to achieve. So this is my opinion. Yes, ಖಂಡಿತ. ಸಕ್ಸಸ್ ಅಂದ್ರೆ ಹೇಗಿರಬೇಕು ಅಂದ್ರೆ ತಾಳ್ಮೆ ಇದ್ರೆ ಖಂಡಿತವಾಗಿ ಕೂಡ ಸಕ್ಸಸ್ ಸಿಗುತ್ತೆ ಅಂತ ನೀವು ಹೇಳಿದ್ರಿ. ಎಸ್ ಸರ್, ಈಗ ಉದ್ಯೋಗ ಜೀವನದ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಜೀವನದಲ್ಲಿ ಉದ್ಯೋಗ ಬೇಕೇ ಬೇಕು. ಸೊ ಉದ್ಯೋಗ ಜೀವನದಲ್ಲಿ ಎಷ್ಟು ಪ್ರಾಮುಖ್ಯತೆ ಇದೆ ಸರ್? ಸರ್, ಉದ್ಯೋಗ ಅನ್ನೋದು ನಮ್ಮ ಜೀವನ ನಡೆಸೋದಕ್ಕೆ ಭಾಳ ಪ್ರಾಮುಖ್ಯ. ಏಕೆಂದರೆ ನಾವು ಒಂದು ಯಂಗ್ಸ್ಟರ್ ಆಗಿ ಇಂಡಸ್ಟ್ರಿಗೆ ಬಂದಾಗ ನಮ್ಮದೇ ಸ್ವಂತ ಫಸ್ಟ್ ಅರ್ನಿಂಗ್ ಅನ್ನೋದು ನಾವು ತಗೊಂಡು ನಮ್ಮ ಅಪ್ಪ ಅಮ್ಮಂದ್ರಿಗೆ ಹೋಗಿ ನಾವು ಸ್ವಯಂ ನಿರ್ಭರರಾಗಿರ್ತೇವೆ ಅಂತ ಒಂದು ಭರವಸೆ ನೀಡ್ತೀವಲ್ವ, ಅದಕ್ಕೆ ಮಿಗಿಲಾದ ಗಿಫ್ಟ್ ಯಾವ ಪೇರೆಂಟ್ಸ್ಗೂ ಇಲ್ಲ. ಆದರೆ ನದೀಮ್ ಅವ್ರು ಹೇಳ್ದಂಗೆ ಅದೊಂದು ಭಯ ಆಗಿರಬಾರ್ದು, ಅದು ಒಂದು ಛಲ ಆಗಿರಬೇಕು. ಆ ಛಲದಿಂದ ಎಲ್ಲರಿಗೂ ಒಂದು ಡ್ರೀಮ್ ಜಾಬು ಅಥವಾ ಡ್ರೀಮ್ ಬಿಸ್ನೆಸ್ ಅನ್ನೋದಿರುತ್ತೆ. ಅದಕ್ಕೋಸ್ಕರ ನಾವು ಏನೆಲ್ಲ ಪ್ರಿಪ್ರೇಷನ್ ನಡೀಬೇಕು, ಅದೇನು ಕಲ್ತ್ಕೋಬೇಕು, ಅದನ್ನು ನಾವು ನಮ್ಮ ಸಮಯವನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಕಲಿತು ಅದನ್ನು ಪಡೆಯೋದ್ರಲ್ಲಿ ಇದೆ. 2 ರೀತಿ ಇದೆ ಸರ್. ಒಂದು ಡ್ರೀಮ್ ಜಾಬ್ ಅಂತ ನಮ್ಮ ಟೈಮ್ನ ನಾವು ಅದಕ್ಕೆ ಇದು ಮಾಡಿ ಭಾಳ ವ್ಯರ್ಥ ಮಾಡ್ದಿರ ನಮ್ಗೆ ಇಂಡಸ್ಟ್ರಿಗೆ ಒಂದು ಎಂಟ್ರಿ ಸಿಗೋವಾಗ ಅದನ್ನು ನಾವು ತಗೊಂಡು ಸದುಪಯೋಗಿಸ್ಕೊಂಡು ನಮ್ಮ ಡ್ರೀಮ್ ಜಾಬ್ ಟುವರ್ಡ್ಸ್ ನಾವು ಅಲ್ಲಿಗೆ ಹೋಗ್ಬೋದು. ನಮ್ಮ ಡ್ರೀಮ್ ಜಾಬ್ ಸಿಗಲೇಬೇಕು ಅಂತ ಹೇಳಿ ವರ್ಷಗಟ್ಟಲೆ ವೇಸ್ಟ್ ಮಾಡ್ತೀರಾ. ಇಂಡಸ್ಟ್ರಿಗೆ ಎಂಟ್ರಿ ಆಗಿ ಅದರಿಂದ ನಿಮಗೆ ಖುದ್ದು ಅವಕಾಶಗಳು ಉದ್ಭವ ಆಗುತ್ತೆ. ನೀವು ಯಾವಾಗ ಹಾರ್ಡ್ ವರ್ಕ್ ಮಾಡಿ ನಿಮ್ಮ ಬೆಸ್ಟ್ ಕೊಡ್ತೀರಾ
ಆವಾಗ ಯಾವುದೇ ಆರ್ಗನೈಸೇಷನ್ ನಿಮ್ಮನ್ನು ಕೈ ಹಿಡಿದು ಮೇಲೆ ಎಳೆಯುತ್ತೆ. ಸೊ ಅದರಲ್ಲಿ ನೀವು ಇನ್ನೊಂದು ಮಾತೇ ಇಲ್ಲ. ಸೊ ಅವಕಾಶಗಳು ಬಂದಾಗ ಅದನ್ನು ಸದುಪಯೋಗಗೊಳಿಸ್ಕೋಬೇಕು, ಅದು ಭಾಳ ಇಂಪಾರ್ಟೆಂಟ್. ಎಸ್ ಸರ್, ಖಂಡಿತ ಸರ್. ಈಗ ನೋಡ್ತಾ ಇರೋಂಥ ವೀಕ್ಷಕರು ಏನು ಅನ್ಕೋತಾರಂದರೆ, ಆಯ್ತಪ್ಪ ನೀವು ಮಾತಾಡ್ತಾ ಇದ್ದೀರಿ, ಉದ್ಯೋಗ ಎಲ್ಲಿ ಸಿಗತ್ತೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ಳುತ್ತೆ. ಎಲ್ಲಿ ಸಿಗತ್ತೆ ಉದ್ಯೋಗ? ಸೊ ನನ್ನ ಪ್ರಕಾರ ವಿಜಯ್ ಹೇಳಿದರು, ನಮಗೆಲ್ಲ ಧೈರ್ಯ ಮತ್ತು ನಮಗೆ ಮನೋಧೈರ್ಯ ಇರಬೇಕು ಫಸ್ಟು, ಮತ್ತು ಕರೆಕ್ಟ್ ಗೈಡೆನ್ಸ್ ಇದ್ದರೆ ಅಥವಾ ಕೋಚಸ್ ಇದ್ದರೆ ಇದು ಮಾಡೋಕ್ಕಾಗತ್ತೆ ಹೇಳಿ. ನನ್ನ ವಿಚಾರ ಏನಂದರೆ, ಆ್ಯಸ್ ಎ ಚೈಲ್ಡ್ ನಾವು ಕಾಲೇಜಲ್ಲಿ ಓದ್ತಾ ಇರ್ತೀವಿ, ಸೆಕೆಂಡ್ PUC ಆಗಲಿ ಅಂಡರ್ ಗ್ರ್ಯಾಜುಯೇಷನ್ ಕೋರ್ಸ್ ಆಗಲಿ, ನಿಮ್ಮ ಇನಿಷಿಯಲ್ ಟೈಮ್ ಕಾಲೇಜ್ ಹೋಗ್ತಾ ಇರುವಾಗ ಹಾಬಿ ಪ್ರಾಜೆಕ್ಟ್ಸ್ ತಗೊಳ್ಳಿ ಅಥವಾ ಪಾರ್ಟ್ ಟೈಮ್ ಜಾಬ್ ತಗೊಳ್ಳಿ. ಪೇಯ್ಡ್ ಪ್ರಾಜೆಕ್ಟ್ ಇರ್ಬೋದು, ನಿಮಗೆ ಅನ್ಪೇಯ್ಡ್ ಪ್ರಾಜೆಕ್ಟ್ ಸಿಗ್ಬೋದು. ಈ 4 ವಿಷಯ ಉದ್ಯೋಗದ ಬಗ್ಗೆ ನಿಮಗೆ ವಿಚಾರ ತಿಳ್ಕೊಳ್ಳಿಕ್ಕೆ ಭಾಳ ಸುಲಭ ಆಗುತ್ತೆ. ಆ್ಯಸ್ ಎ ಸ್ಟೂಡೆಂಟ್ ನೀವು ನಿಮ್ಮ ಶಾಲೆ ಮುಗಿದ ಮೇಲೆ 4 ಗಂಟೆ ಆಗಲಿ 5 ಗಂಟೆ ಆಗಲಿ ಸಾಯಂಕಾಲದ ಹೊತ್ತು ಸಿಗುವಾಗ ನಿಮ್ಮ ಸ್ಕಿಲ್ಲಿಗೆ ಉಪಕಾರ ಆಗುವ ಅಂತ, ಅಥವಾ ದ ಸ್ಕಿಲ್ಸ್ ವಿಚ್ ಕ್ಯಾನ್ ಹೆಲ್ಪ್ ಯು ಟು ಲೀಡ್ ಟು ನಿಮ್ಮದು ಏನು ಹೇಳ್ತಾರೆ ಅರ್ನಿಂಗ್ ನೀವು ಮಾಡೋಕ್ಕೆ ಶುರು ಮಾಡಿದರೆ, ದಟ್ಸ್ ಅ ಫಸ್ಟ್ ಸ್ಟೆಪ್ ಆಫ್ ಉದ್ಯೋಗಕ್ಕೆ ಹೋಗೋ ಒಂದು ಛಲ ಬರುತ್ತೆ, ಒಂದು ಧೈರ್ಯ ಬರುತ್ತೆ. ಸೆಕೆಂಡ್ ಸ್ಟೆಪ್ ಏನಂದರೆ, ಒಂದು ಸರ್ತಿ ನಿಮ್ಮ ಮನಸ್ಸಲ್ಲಿ ಒನ್ಸ್ ಯು ರಿಯಲೈಸ್ ನಮಗೆ ಪಾರ್ಟ್ ಟೈಮ್ ನಾನು ಕೆಲಸ ಮಾಡ್ಬೋದು, ಫುಲ್ ಟೈಮ್ ಕೆಲಸ ಮಾಡ್ಬೋದು, ಹಾಬಿ ಪ್ರಾಜೆಕ್ಟ್ಸ್ ಮಾಡ್ಬೋದು ಹೇಳಿ ಒಂದು ಮನಸ್ಸಿಗೆ ಬಂದ ಮೇಲೆ, ಫುಲ್ ಟೈಮ್ ನನ್ನ ಸ್ಕಿಲ್ ಬಗ್ಗೆ ಅವಕಾಶ ನನಗೆ ಎಲ್ಲಿ ಸಿಗತ್ತೆ ಅಂತ 2-3 ಅವಕಾಶವನ್ನು ನೋಡಿಕೊಂಡು ಸಮ್ಮರ್ ಹಾಲಿಡೇಸಲ್ಲಿ ನಮಗೆ ಯಾವಾಗೆಲ್ಲ ಸ್ಯಾಟರ್ಡೇ ಸಂಡೇ ಮತ್ತು ಸಮ್ಮರ್ ಹಾಲಿಡೇಸ್ ಸಿಗುತ್ತೆ, ಆ ಟೈಮಲ್ಲಿ ನೀವು ಹೋಗಿ ಜಾಯಿನ್ ಮಾಡಿದರೆ ಫುಲ್ ಟೈಮ್ ಜಾಬ್ ನಿಂಗೆ ಸಿಗುವಾಗ it will certainly help you to scale up and bring speed to the engine called interest. ನಿಮ್ಮದು ಇಂಟ್ರೆಸ್ಟ್ ಎಂಬ ಒಂದು ಇಂಜಿನ್ ಇರುತ್ತೆ ನೋಡಿ, ಅದಕ್ಕೆ ಒಂದು ಸದುಪಯೋಗ ಆಗುವ ಚಾನ್ಸಸ್ ಹೆಚ್ಚು. ಎಸ್ ಸರ್, ಖಂಡಿತ ಸರ್. ನಾವು ಬದುಕಬೇಕು ಅಂದರೆ ನಮಗೆ ಉದ್ಯೋಗ ಬೇಕು. ಹಾಗಾದರೆ ನಿಮ್ಮ ಪ್ರಕಾರ ಬದುಕು ಅಂತಂದರೆ ಏನು? ಸೊ ನನ್ನ ಪ್ರಕಾರ ಲೈಫ್ ಈಸ್ ಇಟರ್ನಲ್. ಯು ಹ್ಯಾವ್ ಓನ್ಲಿ ಒನ್ಸ್. ಲಿವ್ ಯುವರ್ ಲೈಫ್ as if you are living forever, right? Don't look back. Yes, okay. Because ಇವಾಗ ಹಿಂದೆ ನಮಗೆಲ್ಲ ಅನ್ಸರ್ಟನಿಟೀಸ್ ನಮ್ಗೆ ಗೊತ್ತಿಲ್ಲ. ಎವ್ರಿಥಿಂಗ್ ಈಸ್ ಔಟ್ಸೈಡ್ ಅವರ್ ಕಂಟ್ರೋಲ್. ಏನಾಯಿತು, ವಿ ಕಾಂಟ್ ಗೋ ಬ್ಯಾಕ್ ಆ್ಯಂಡ್ ಚೇಂಜ್ ಇಟ್, ರೈಟ್? ಆ್ಯಂಡ್ ಅಗೇನ್ ಐ ಆಮ್ ವೆರಿ ಅನ್ಸರ್ಟನ್ ಅಬೌಟ್ ಟುಮಾರೋ, ರೈಟ್? ನಾವೆಲ್ಲ ಊಕ ಮಾಡಲ್ ಅಂತ ಇದೆ, ಊಕ ಮಾಡಲೆಲ್ಲ ಆಪ್ರೇಟ್ ಮಾಡ್ತಾ ಇದ್ವಿ. ವೊಲ್ಯಾಟಿಲಿಟಿ, ಅನ್ಸರ್ಟನಿಟಿ, ಕಾಂಪ್ಲೆಕ್ಸಿಟಿ, ಆಂಬಿಗ್ಯೂಟಿ ಅಂತ. ಸೊ ಟುಮಾರೋ ಐ ಡೋಂಟ್ ನೋ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್, ರೈಟ್? Today is the day. So let me conquer the world, right? So go with lot of hopes and ambition. ಎಷ್ಟು ನಮ್ಮದ್ರಲ್ಲಿ ಧೈರ್ಯ ಇರಬೇಕಂದ್ರೆ, ದ ಸೆಲ್ಫ್ ಕಾನ್ಫಿಡೆನ್ಸ್ ಎಷ್ಟು ಇರಬೇಕಂದ್ರೆ, ಐ ಕ್ಯಾನ್ ಡೂ ಎನಿಥಿಂಗ್. ಐ ಹ್ಯಾವ್ ದಟ್ ಕೇಪಬಿಲಿಟಿ ಟು ಕ್ರ್ಯಾಕ್ ಇಟ್, ರೈಟ್? ಸ್ಟೇ ಫಿಯರ್ಲೆಸ್ ಅಪ್ರೋಚ್, ಎಬಿಲಿಟಿ ಟು ಡೂ ಬೆಟರ್, ಆ್ಯಂಡ್ ಟುಡೇ ಇಸ್ ದ ಡೇ ಟು ಪರ್ಫಾರ್ಮ್. ಇದು 3 ವರ್ಡ್ಸ್ ನಾವು ತೊಗೊಂಡು ಹೋದರೆ ಮುಂದೆ ವಿ ಕ್ಯಾನ್ ಡೂ ಎನಿಥಿಂಗ್. ದಿಸ್ ಇಸ್ ದ ಕಾನ್ಫಿಡೆನ್ಸ್ ಐ ವಾಂಟ್ ಟು ಬ್ರಿಂಗ್ ಇಟ್ ಟು ಆಲ್ ಆರ್ ಯಂಗ್ಸ್ಟರ್ಸ್ ಅಂತ ನಾನು ಹೇಳ್ತೀನಿ. ಎಸ್ ಎಸ್, ನೀವು ಹೇಳಿದ್ರಿ ಇವತ್ತು ಏನು ಮಾಡಬೇಕು ಅದರ ಕಡೆ ನೀವು ಗಮನ ಕೊಡಿ. ಅದೇ ಮಾಡಬೇಕು. ಟುಡೇ ಈಸ್ ದ ಬೆಸ್ಟ್. ಯೆಸ್ಟರ್ಡೇ ಈಸ್ ಹಿಸ್ಟ್ರಿ, ಟುಮಾರೋ ವಿ ಡೋಂಟ್ ನೋ, ಟುಮಾರೋ ಮೇ ಬಿ ಮಿಸ್ಟ್ರಿ. ಟುಡೇ ಈಸ್ ದ ಡೇ. ಗೋ ಕಾನ್ಕರ್ ಯುವರ್ ವರ್ಲ್ಡ್. ಇಷ್ಟೇ ಹೇಳೋದು ನಾನು. ಸರ್, ಇನ್ನೊಂದು ವಿಚಾರ, ಇದೇ ಸಂದರ್ಭದಲ್ಲಿ ಒಂದು ಸರ್ ಹೇಳಿದ ಮೇಲೆ ಒಂದು ಪ್ರಶ್ನೆ ಹಾಕ್ತೀನಿ. ಏನಂತಂದರೆ, ಇತ್ತೀಚಿನ ಈ ಆರ್ಥಿಕ ಬೆಳವಣಿಗೆಯಲ್ಲಿ ಯೂತ್ಸು ಹಾಳಾಗ್ತಾ ಇದ್ದಾರೆ. ಅಂದರೆ ಬೇರೆ ರೀತಿಯ ಒಂದು ಪರಿಣಾಮ ಬೀರ್ತಾ ಇದೆ ಅವರ ಮೇಲೆ. ಮೊಬೈಲ್ಗಳನ್ನು ನೋಡೋದಾಗಿರ್ಬೋದು, ಅಥವಾ ಬೇಗನೆ ಅಟ್ರಾಕ್ಷನ್ ಆಗಿಬಿಡ್ತಾರೆ, ಕೆಲಸದ ಮೇಲೆ ಹೆಚ್ಚು ಗಮನ ಕೊಡೋದಿಲ್ಲ. ಯುವಕರಿಗೆ ಏನು ಹೇಳ್ತೀರಿ? ಸರ್, ಯುವಕರು ಅಂತಲ್ಲ, ನಾವು ಇವಾಗ ನಮ್ಮ ಸ್ವಂತ ಮನೆಗಳಲ್ಲಿ ನೋಡಿದ್ರೆ ಮಕ್ಕಳು ಕೂಡ ಭಾಳ ಮೊಬೈಲ್ಗೆ ಅಡಿಕ್ಷನ್ ಆಗಿದ್ದಾರೆ. ಸೊ ಇಂಡಿಡ್ ನಾವು ಕೂಡ ಮೊಬೈಲ್ಗೆ ಅಡಿಕ್ಷನ್ ಆಗಿದೆ. ವರ್ಕ್ ಫ್ರಮ್ ಹೋಮ್ ಬಂದಾಗಿಂದ ನನಗಿನ್ನ ನೆನಪಿದೆ, ಈ ರೀಲ್ಸು ಮತ್ತು ಶಾರ್ಟ್ಸು ಎಲ್ಲ ಶುರುವಾದಾಗ ಎಷ್ಟು ಅಡಿಕ್ಟಿವ್ ಆಗಿರುತ್ತೆ ಅಂದರೆ ಸಮಯ ಹೋಗೋದೇ ಗೊತ್ತಾಗಲ್ಲ. ನಾವು ನಮ್ಮ ಪ್ರೆಷಸ್ ಟೈಮ್ನ ಅದ್ರಿಗೆ ವೇಸ್ಟ್ ಮಾಡ್ತಾಯಿದ್ದೀವಿ ಅನಿಸುತ್ತೆ. ಸೊ ಭಾಳಷ್ಟು ಜನ ಇದರ ಹಿಡಿತದಲ್ಲಿ ಸಿಕ್ಕಾಕೊಂಡಿದ್ದಾರೆ. ನಾವು ಅದಕ್ಕೆ ಟೈಮ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ ಅಂತ ನಾವು ಕಾರ್ಪೊರೇಟ್ಸಲ್ಲಿ ಹೇಳ್ಕೊಡ್ತೀವಿ. ಒಂದೇನು ಅಂದರೆ, ನಾವು ಡೀಪ್ ಫೋಕಸ್ ಮಾಡಬೇಕಾಗತ್ತೆ ನಮ್ಮ ಕೆಲಸದಲ್ಲಿ, ಅಥವಾ ನಾವು ಏನಾದರೂ ಕಲ್ತ್ಕೊಳ್ಬೇಕಾದ್ರೆ ಒಂದು ಡೀಪ್ ಫೋಕಸ್ ಅಂತ ಇರುತ್ತೆ. ಭಾಳಷ್ಟು ಟೆಕ್ನಿಕ್ಸ್ ಇದೆ. ಒಂದು 20 ನಿಮಿಷ ನೀವು ಒಂದು ಟಾಸ್ಕ್ನ ಕರೆಕ್ಟಾಗಿ ನೀವು ಕಲ್ತ್ಕೊಂಡು ಎಕ್ಸಿಕ್ಯೂಟ್ ಮಾಡಬೇಕು ಅಂತ.
ಆ 20 ನಿಮಿಷ ನಾವು ಇವಾಗ ಹೊಸದು ಆ್ಯಪ್ಸ್ ಕೂಡ ಬಂದಿದೆ. ನಾವು ಎಷ್ಟೊತ್ತು ನಮ್ಮ ಮೊಬೈಲ್ಸನ್ನು ಯೂಸ್ ಮಾಡ್ತಿದ್ದೀವಿ, ಯಾವುದ್ರಲ್ಲಿ ಯೂಸ್ ಮಾಡ್ತಿದ್ದೀವಿ, ಅದು ಪ್ರೊಡಕ್ಟಿವಾ ಪ್ರೊಡಕ್ಟಿವಾ ಅಂತ ತೋರಿಸೋದಕ್ಕೂ ಆ್ಯಪ್ಸ್ ಇದೆ. ಸೊ ಇದು ನಮಗೆ ಸ್ವಲ್ಪ ಟೆಕ್ನಾಲಜಿ ಗೆ ನಮ್ಗೆ ಗೈಡ್ ಮಾಡುತ್ತೆ. ಹೇಗೆ ಅಂದರೆ ನಾವು ಸದುಪಯೋಗಗೊಳಿಸ್ಕೊಳಕ್ಕೆ ನಮ್ಮ ಸಮಯವನ್ನು ನಾನು ಯೂತ್ಗೆ ಏನು ಮೆಸೇಜ್ ಕೊಡ್ತೀನಿ ಅಂದರೆ, ಈ ಯೂಟ್ಯೂಬು ಮತ್ತು ಈ ಶಾರ್ಟ್ಸು ರೀಲ್ಸು ಅದೆಲ್ಲ ಒಂದು ಮನಸ್ಸಿಗೆ ಸದ್ಯಕ್ಕೆ ಕ್ಷಣ ಮಾತ್ರದಲ್ಲಿ ಆಹ್ಲಾದ ಕೊಡ್ಬೋದು, ಬಟ್ ಅದು ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳೋ ಒಂದು ಸ್ಕಿಲ್ನ ಅಥವಾ ಇದನ್ನು ಕೊಡಲ್ಲ. ಇದರಲ್ಲೂ ನಿಮಗೆ ಒಳ್ಳೆ ವೀಡಿಯೋಸ್ ಇದೆ, ನಿಮ್ಮ ಕಲಿಕೆಯ ವೀಡಿಯೋಸ್ ಇದೆ, ಅದನ್ನು ನೋಡಿ ಸದುಪಯೋಗಗೊಳಿಸ್ಕೊಂಡು ನಾವು ಏನೋ ಒಂದು ಸ್ಕಿಲ್ ಕಲಿತು ಅದು ನಮ್ಮ ಜೀವನಕ್ಕೆ ಆಧಾರವಾಗತ್ತೆ ಅನ್ನೋ ಒಂದು ವಿಷಯದಲ್ಲಿ ನಾವು ಭಾಳ ಸಮಯವನ್ನು ಕೊಟ್ಟು ಅದಕ್ಕೆ ಡೀಪ್ ಫೋಕಸ್ ಕೊಟ್ಟರೆ ಅದು ನಮ್ಮ ಸಕ್ಸಸ್ ಕಡೆಗೆ ಎಳೆದೊಯ್ಯುತ್ತೆ. ಖಂಡಿತ ಹೇಳಿದ್ರಿ. ನೀವು ಏನೇ ಮಾಡಿದ್ರು ಕೆಲಸದಲ್ಲಿ ಪ್ರಾಮಾಣಿಕತೆ ಇರಬೇಕು ಅಂತೇಳಿ. ನೀವು ಮಾಡುವಂಥ ಕೆಲಸದಲ್ಲಿ ಪ್ರಾಮಾಣಿಕತೆ ಇದ್ದರೆ ಅಥವಾ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಆ ಕೆಲಸದಲ್ಲಿ ನೀವು ಸಕ್ಸಸ್ನ ಕಾಣಬಹುದು ಅಂತ ಹೇಳಿದ್ರಿ. ಸೊ ಇವತ್ತಿನ ಆರ್ಥಿಕ ಬೆಳವಣಿಗೆಯಲ್ಲಿ ಸೊ ಒಂದು ಒಳ್ಳೆಯ ಕೌಶಲ್ಯವನ್ನು ಅಥವಾ ಸ್ಕಿಲ್ಲನ್ನು ಪಡಿಬೇಕು ಅಂತಂದರೆ ಆ ಸ್ಕಿಲ್ಲಿಂದ ಸಿಗುವಂತಹ ಉದ್ಯೋಗ ಅವಕಾಶಗಳು ಯಾವ್ಯಾವು? ಇದು ಯಾವ ಸ್ಕಿಲ್ಲನ್ನು ಪಡೆದುಕೊಂಡ್ರೆ ನಮಗೆ ಯಾವ ಉದ್ಯೋಗ ಸಿಗುತ್ತೆ? ನಾನು ಕಾಲೇಜ್ಗಳಲ್ಲಿ ಪಾಠ ಮಾಡ್ತಾ ಇರುವಾಗ ಅಥವಾ ಮಕ್ಕಳ ಹತ್ರ ಮಾತಾಡ್ತಾ ಇರುವಾಗ ಒಂದು ವಿಷಯ ಹೇಳ್ತೀನಿ ಅಂದರೆ, ನಿಮ್ಮಲ್ಲಿ ಇರುವ ಗುಣದ ಬಗ್ಗೆ ವಿಚಾರ ಮಾಡಿಬಿಟ್ಟು ನೀವು ಸೇರಿದ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಿಮ್ಮ ಸ್ಪೆಷಲೈಸೇಷನ್ ಬಗ್ಗೆ ನೀವು ಆಲೋಚನೆ ಮಾಡಿಬಿಟ್ಟು ಆ ಡೈಮೆನ್ಷನ್ನಲ್ಲಿ ಆ ಇಂಜಿನಿಯರಿಂಗ್ ಯಾವ ನೀವು ಮಾಡ್ತೀರಾ ಅಥವಾ ನೀವು ಅಂಡರ್ ಗ್ರ್ಯಾಜುಯೇಷನ್ ಕೋರ್ಸ್ ಮಾಡ್ತೀರಾ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ ಮಾಡ್ತೀರಾ ಅದ್ರ ಬಗ್ಗೆ ವಿಚಾರ ಮಾಡಿಬಿಟ್ಟು ಆ ಏರಿಯಾಕ್ಕೆ ಸಂಬಂಧಪಟ್ಟ ಉದ್ಯೋಗದ ವಿಚಾರ ನೀವು ಮಾಡಬೇಕು ಹೊರತು ಮಾರ್ಕೆಟ್ಗಳಲ್ಲಿ ಯಾವ ಏರಿಯಾಗಳಲ್ಲಿ ನಮಗೆ ಪ್ರಿಯಾರಿಟಿ ಸಿಗತ್ತೆ ಅಥವಾ ಪ್ರಾಮುಖ್ಯತೆ ಇದೆ ಎಂಬ ವಿಷಯವನ್ನು ಆಲೋಚನೆ ಮಾಡಿದರೆ ಆನ್ ಎ ಲಾಂಗ್ ಟರ್ಮ್ ನಿಮ್ಗೆ ಏನಾಗುತ್ತೆ ಅಂದರೆ ಯು ವೋಂಟ್ ಬಿ ಏಬಲ್ ಟು ಸಸ್ಟೈನ್ ದ್ಯಾಟ್ ಪರ್ಟಿಕ್ಯುಲರ್ ಚೇಂಜ್ ವಿಚ್ ಯು ಡು. ಅದಕ್ಕೋಸ್ಕರ ನಾನು ಹೇಳೋದಂದರೆ ನಿಮ್ಮ ಬಗ್ಗೆ ವಿಚಾರ ಮಾಡಿಬಿಟ್ಟು ನಿಮ್ಮ ಸ್ಪೆಷಲೈಸೇಷನು ನಿಮ್ಮ ಇಂಟ್ರೆಸ್ಟ್ ಏರಿಯಾ ನೋಡಿಬಿಟ್ಟು ಆ ದಾರಿಯಲ್ಲಿ ಹೋಗಿಬಿಟ್ಟು ನಿಮ್ಮ ಕೋಚಸ್ ಆಗಲಿ, ನಿಮ್ಮ ಗೈಡೆನ್ಸ್ ಆಗಲಿ, ನಿಮ್ಮ ಟೀಚರ್ಸ್ ಆಗಲಿ, ನಿಮ್ಮ ಫ್ರೆಂಡ್ಸ್ ಜೊತೆ ಆಗಲಿ ಮಾತಾಡಿಬಿಟ್ಟು ಅದ್ರ ಬಗ್ಗೆ ವಿಚಾರ ಮಾಡಿಬಿಟ್ಟು ಜಾಬ್ ಅಪ್ಲಿಕೇಶನ್ ನಾವು ಹಾಕೋದು ಬಹಳ ಬಹಳ ಮುಖ್ಯ. ಅದು ಒಂದನೇ ವಿಷಯ. ಎರಡನೇ ವಿಷಯ ಏನಂದರೆ, ನಾವೆಲ್ಲ ಕೇಳಿದ್ದೀವಿ ಗೀಗ್ ಎಕಾನಮಿ ಬರ್ತಾ ಇದೆ ಇಂಡಿಯಾಕ್ಕೆ, ನಾವೆಲ್ಲ ಅದ್ರ ಬಗ್ಗೆ ವಿಚಾರ ಮಾಡಿಬಿಟ್ಟು ಒಂದು ಮಗುವಿಗೆ, ಒಂದು ಕಾಲೇಜ್ ಸ್ಟೂಡೆಂಟಿಗೆ ನಾವು ಕಾಲೇಜ್ ಸ್ಟೂಡೆಂಟ್ ಆಗಿ ಒಂದು ಸ್ಪೆಷಲೈಸೇಷನ್ ತಗೊಂಡುವಾಗ ಅದಕ್ಕೆ ಬೇಕಾದ ಸಪೋರ್ಟಿಂಗ್ ಸ್ಕಿಲ್ ಸೆಟ್ಸು ಆಲ್ಸೋ ಮೈಟ್ ಗಿವ್ ಯು ಆನ್ ಆಪರ್ಚುನಿಟಿ ಟು ಡೂ ಯುವರ್ ವರ್ಕ್ ಡ್ಯೂರಿಂಗ್ ಯುವರ್ ಪಾಸ್ ಟೈಮ್. ಅದ್ರ ಬಗ್ಗೆ ನಾವು ವಿಚಾರ ಮಾಡಿಬಿಟ್ಟು ಅದ್ರ ಬಗ್ಗೆ ಟ್ರೈನಿಂಗ್ ತಗೊಳ್ಳೋದು ಭಾಳ ಮುಖ್ಯ. ಇವತ್ತು ನಾನು ತಗೊಂಡ ಟ್ರೈನಿಂಗಲ್ಲಿ ಇವತ್ತಿನ ಜಾಬಿಗೆ ಬೇಕಾದ ಕೆಲಸ ನಾವು ಮಾಡುವ ಅವಶ್ಯಕತೆ ಇದ್ದಲ್ಲಿ ಮುಂದೆ ನನಗೆ ಆ ಜಾಬ್ ಬಿಟ್ಟು ಇನ್ನೊಂದು ಜಾಬಿಗೆ ಹೋಗುವಾಗ ನನ್ನ ಸೆಕೆಂಡ್ ಸ್ಕಿಲ್ಲು ನಾನೇನು ನನ್ನ ಪಾಸ್ ಟೈಮಲ್ಲಿ ನಾನು ಅದನ್ನು ಯುಟಿಲೈಸ್ ಮಾಡಿದ್ದೀನ ಅದ್ರ ಬಗ್ಗೆ ವಿಚಾರ ಮಾಡಿಬಿಟ್ಟು ಆ ಡೈಮೆನ್ಷನಲ್ಲಿ ಹೋಗೋ ಚಾನ್ಸಸ್ ಭಾಳ ಜಾಸ್ತಿ ಇದೆ. ಅದಕ್ಕೋಸ್ಕರ ಎನಿ ಟೈಮ್ ಅಂದರೆ ನಿಮ್ಮ ಯಾವಾಗೆಲ್ಲ ನಿಮ್ಮ ಸಮಯವನ್ನು ರೈಟ್ ಯೂಸೇಜ್ ಮಾಡುವ ನಿಮಗೆ ಆಪರ್ಚುನಿಟಿ ಬರುವಾಗ ನೀವು ಅದನ್ನು ಯುಟಿಲೈಸ್ ಮಾಡಿಬಿಟ್ಟು ಮಲ್ಟಿಪಲ್ ಸ್ಕಿಲ್ಸ್ ಕಲಿಯೋದು ಬಹಳ ಮುಖ್ಯ. ಇದರಿಂದ ನಿಮಗೆ 30-35 ವರ್ಷ ಎಂಬ ಒಂದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ನಿಮ್ಮ 35 ವರ್ಷದ ಕರಿಯರ್ಗಳಲ್ಲಿ ನಿಮಗೆ ಅದನ್ನು ಲೆವರೇಜ್ ಮಾಡೋದು ಭಾಳ ಭಾಳ ಸುಲಭ ಆಗುತ್ತೆ. ಇನ್ನೊಂದು ವಿಚಾರ ಸರ್ ಹೇಳಿದ್ರು ಸ್ಕಿಲ್ ವಿಚಾರವಾಗಿ. ಈಗ ಪಕ್ಕದ ಮನೆಯವರು ಡಾಕ್ಟ್ರು ಓದಿರ್ತಾರೆ, ಒಬ್ಬ ಮಗ ಡಾಕ್ಟ್ರು ಓದ್ತಿರ್ತಾರೆ. ಆದರೆ ನಮ್ಮ ಮನೆಯವರು ಏನೋ ಹೇಳ್ತಾರೆ ಅಂದರೆ ಅವ್ನು ಡಾಕ್ಟ್ರು ಓದ್ತಾ ಇದ್ದಾನೆ, ನೀನು ಡಾಕ್ಟ್ರು ಮಾಡು ಅಥವಾ IAS ಆಗು KS ಆಗು ಅಂತೇಳಿ. ಬಟ್ ನನಗೆ ಇಂಟ್ರೆಸ್ಟೇ ಇರೋದಿಲ್ಲ. ಸೊ ಅವ್ನು ಏನು ಮಾಡ್ತಿದ್ದ ಅಂತ ನನಗೆ ಆಗಬೇಕು. ಸೊ ನಾನು ಏನು ಮಾಡಬೇಕು ಅನ್ನೋದ್ರ ಕಡೆ ನಾನು ಗಮನ ಕೊಡೋದಿಲ್ಲ. ಬಟ್ ಪೋಷಕರು ಅಥವಾ ಪೇರೆಂಟ್ಸ್ ಒತ್ತಾಯದಿಂದ ನಾನು ಡಾಕ್ಟ್ರು ಓದಲೇಬೇಕಾಗಿರುವಂಥ ಪರಿಸ್ಥಿತಿಯಲ್ಲಿ ಎಲ್ಲವನ್ನು ಡಬಾಕ್ ಹಾಕ್ತೀನಿ, ಅಂದರೆ ಫೇಲ್ ಆಗಿಬಿಡ್ತೀನಿ. ಸೊ ಆವಾಗ ಎಲ್ಲಿಂದ ಸ್ಕಿಲ್ ಬರುತ್ತೆ? ಸ್ಕಿಲ್ ಬರೋದು ಹೇಗೆ ಅಂತ ಇನ್ನೊಬ್ಬರು ನೋಡಿಂದ ಕಲಿಯೋದು ಸ್ಕಿಲ್ಲ ಅಥವಾ ನಿನಗೆ ಏನು ಬೇಕಿದೆ ಅಥವಾ ನಿನಗೆ ಯಾವುದ್ರ ಕಡೆ ಗಮನ ಇದೆ ಅದನ್ನು ನೋಡಿ ಸ್ಕಿಲ್ ಬೆಳೆಸ್ಬೇಕಾ? ಓಕೆ. ಸೊ ನನ್ನ ಪ್ರಕಾರ ದ ಫಸ್ಟ್ ಆನ್ಸರ್ ಏನು ಹೇಳಬೇಕಂದ್ರೆ, ಕಂಪ್ಯಾರಿಸನ್ ಕಿಲ್ಸ್. ಡೋಂಟ್ ಎವರ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಎನಿಬಡಿ, ಬಿಕಾಸ್ ಯು ಆರ್ ಯುನೀಕ್, ಯು ಆರ್ ಬಾರ್ನ್ ಯುನೀಕ್, ಯುವರ್ ಸ್ಕಿಲ್ಸ್ ಆರ್ ಯುನೀಕ್. ಯು ಹ್ಯಾವ್ ಗಾಡ್ ಹ್ಯಾಸ್ ಗಿವನ್ ಯು ಇನ್ಹೆರೆಂಟ್ ಸ್ಟ್ರೆಂತ್. ದೇವ್ರು ನಮಗೆ ಸ್ವಲ್ಪ ಧೈರ್ಯ, ಶಕ್ತಿ, ಸ್ಟ್ರೆಂತ್ಸು ಇಂಟರ್ನಲ್ಲಿ ಕೊಟ್ಟಿದ್ದಾನೆ. ಸೊ ಅದು ಯೂಟಿಲೈಸ್ ಮಾಡ್ಕೋಬೇಕು.
ಅದು ಯಾರು ಹೇಳ್ತಾರೆ ನಮಗೆ? ಹೂ ವಿಲ್ ಬಿ ದ ಬೆಸ್ಟ್ ಪರ್ಸನ್ ಹೂ ವಿಲ್ ಗಿವ್ ದಟ್ ಇನ್ಫಾರ್ಮೇಷನ್? ದ ಈಸಿಯೆಸ್ಟ್ ಪರ್ಸನ್ ನಮ್ಮ ತಾಯಿ, ನಮ್ಮ ತಂದೆ, ನಮ್ಮ ಕಸಿನ್ಸು, ದೆನ್ ವೇ ಫಾರ್ವರ್ಡ್ ನಮ್ಮ ಫ್ರೆಂಡ್ಸ್. ಸೊ ಅವರು ನಮಗಿಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಇನ್ ವಾಟ್ ಸ್ಕಿಲ್ ಐ ಆಮ್ ಗುಡ್ ಅಟ್. ನನಗೇನು ಗೊತ್ತು ಚೆನ್ನಾಗಿ, ನಾನು ಏನು ಮಾಡಬಹುದು, ನನ್ನ ವಾಟ್ ಆರ್ ಮೈ ಸ್ಟ್ರೆಂತ್ಸ್, ವಾಟ್ ಆರ್ ಮೈ ವೀಕ್ನೆಸಸ್ ಅಂತ ಅವ್ರಿಗೆ ಇನ್ನೂ ಚೆನ್ನಾಗಿ ಗೊತ್ತಿರುತ್ತೆ. ಅದ್ರ ಮೇಲೆ ನಾವು ಲಿವರೇಜ್ ಮಾಡ್ಕೋಬೇಕು. ವಿ ನೀಡ್ ಟು ಕ್ಯಾಪಿಟಲೈಸ್ ಆನ್ ದಟ್ ಸ್ಟ್ರೆಂತ್ಸ್. ಸೊ ಆ ಸ್ವಲ್ಪ ಅದು ಕ್ಯಾಪಿಟಲೈಸ್ ಮಾಡಿದ ತಕ್ಷಣ ವಿ ವಿಲ್ ಸ್ಟಾರ್ಟ್ ಸೀಯಿಂಗ್ ಸಮ್ ಅಮೌಂಟ್ ಆಫ್ ಸಕ್ಸಸ್, ಆ್ಯಂಡ್ ದಟ್ ಸಕ್ಸಸ್ ವಿಲ್ ಟೇಕ್ ಅಸ್ ಟು ದ ನೆಕ್ಸ್ಟ್ ಹೈಟ್ಸ್. ಪ್ಲೀಸ್ ಸ್ಟಾಪ್ ಕಂಪೇರಿಂಗ್ ಯುವರ್ ಸೆಲ್ಫ್ ವಿತ್ ಅದರ್ಸ್, ಬಿಕಾಸ್ ಯು ಕ್ಯಾನ್ ನೆವರ್ ಅಚೀವ್ ಎನಿಥಿಂಗ್ ವಾಟ್ ಯು ವಾಂಟ್. ಒಂದು ಹಿಂದಿಯಲ್ಲಿ ಒಂದು ಪ್ರವರ್ಬ್ ಇದೆ ಸರ್, ಲೆಟ್ ಮಿ ಟೆಲ್ ಯು ದ್ಯಾಟ್ ಪೀಪಲ್ ಟೆಲ್ ಸಬ್ಸೆ ಬಡಾ ಹೇ ರೋಗ್ ಕ್ಯಾ ಕಹೆಂಗೆ ಲೋಕ್. ವಾಟ್ ಅದರ್ಸ್ ಆರ್ ಥಿಂಕಿಂಗ್ ಅಬೌಟ್ ಮೀ, ನಾನು ಅದು ಯೋಚನೆ ಮಾಡಿ 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 ಎಲ್ಲ ಫುಲ್ ಬ್ರೈನ್ ಎಲ್ಲ ಹಾಳಾಗ್ಬಿಡುತ್ತೆ. ಸೊ ಪ್ಲೀಸ್, ಈವನ್ ಇಫ್ ಯು ಟೇಕ್ ಒನ್ ಸ್ಟೆಪ್ ಫಾರ್ವರ್ಡ್, ಟೇಕ್ ಇಟ್ ಇನ್ ದ ರೈಟ್ ವೇ. ಲಿಸನ್ ಟು 100 ಪೀಪಲ್, 100 ಜನ ಹತ್ರ ಕೇಳಿ ನಾನೇನು ಮಾಡ್ತಾಯಿದ್ದೀನಿ ಅಂತ, ಬಟ್ ಡಿಸಿಷನ್ ನೀವು ತೊಗೊಳ್ಳಿ. ಡಿಸಿಷನ್ ಹ್ಯಾಸ್ ಟು ಬಿ ಯುವರ್ಸ್ ಓನ್ ಡಿಸಿಷನ್. ಎಸ್, ಲಿಸ್ನಿಂಗ್ ಕ್ಯಾನ್ ಬಿ ಫ್ರಮ್ ಮಲ್ಟಿಪಲ್ ಸೋರ್ಸಸ್. ಒಂದ್ಸಲ ನೀವು ಡಿಸಿಷನ್ ತೊಗೊಂಡ್ರೆ ನಾಳಿನ ದಿವಸ ಏನಾದರೂ ಆ ಡಿಸಿಷನ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಿಮಗೆ ಬೇಜಾರಾಗಲ್ಲ, ರಿಗ್ರೆಟ್ ಆಗಲ್ಲ. ಅಯ್ಯೋ ಅವ್ರು ಹೇಳ್ಬಿಟ್ಟು ನಾನು ಕೇಳಿದೆ, ನಂದು ಹಾಳಾಗೋಯ್ತಲ್ಲಪ್ಪ, ಅದು ಬರಲ್ಲ, ಮನ್ಸಿಗೆ ಬರಲ್ಲ, ತಲೆಗೆ ಬರಲ್ಲ. ನಿಮ್ಮ ಡಿಸಿಷನ್ ಇದ್ದರೆ ಯು ವಿಲ್ ಆಲ್ವೇಸ್ ಫೇಲ್ ಇನ್ ಸಮ್ ಟೈಮ್ಸ್, ಬಟ್ ಯು ಹ್ಯಾವ್ ದಟ್ ಎನರ್ಜಿ ಟು ಗೆಟ್ ಅಪ್ ಆಲ್ಸೋ. ತಲೆ ಕೆಡಿಸ್ಕೋಬೇಡ, ನಿನ್ನ ಡಿಸಿಷನ್ ನೀನು ತಗೋ. ನಿನ್ನ ಡಿಸಿಷನ್ ನೀನು ತೊಗೊಂಡ್ರೆ ನಿನಗೆ ಬೇಜಾರಾಗಲ್ಲ ಜಾಸ್ತಿ. ದಟ್ ಟೈಮ್ ಗ್ಯಾಪ್ ಬಿಟ್ವೀನ್ ಯಾವಾಗ ಬೀಳ್ತೀಯಾ, ಬೀಳ್ದ ತಕ್ಷಣ ನೀನು ಹೇಳೋದು ಟೈಮ್ ಗ್ಯಾಪು ತುಂಬ ಕಡಿಮೆ ಇರುತ್ತೆ. ಬೇರೆಯವರು ಡಿಸಿಷನ್ ತೊಗೊಂಡ್ರೆ ಅದು ಬೀಳಿದ್ರೆ ಮತ್ತೆ ಹೇಳೋಕ್ಕೆ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಸೊ ಯು ಟೇಕ್ ಯುವರ್ ಡಿಸಿಷನ್ಸ್, ಯು ಆರ್ ಯುನೀಕ್, ಗಾಡ್ ಹ್ಯಾಸ್ ಗಿವನ್ ಯು ಯುನೀಕ್ ಸ್ಕಿಲ್ಸ್, ಯುನೀಕ್ ಸ್ಟ್ರೆಂತ್ಸ್, ಯುನೀಕ್ ಪ್ರಯಾರಿಟೀಸ್. ಕ್ಯಾಪಿಟಲೈಸ್ ಮಾಡಿಕೊಂಡು ಸ್ಲೋ ಆಗಿ ಹೇಳು. ಒಂದ್ಸಲ ಹೇಳಿದ್ರೆ ಯು ವಿಲ್ ಕೀಪ್ ಮೂವಿಂಗ್ ಫಾರ್ವರ್ಡ್. ಈವನ್ ಇಫ್ ಯು ಫೇಲ್, ಸ್ವಲ್ಪ ದಿವಸ ಆದ ತಕ್ಷಣ ಸ್ವಲ್ಪ ಟೈಮ್ ಆದ ತಕ್ಷಣ ಸಡನ್ನಾಗಿ ನೀನೇ ಹೇಳ್ಬಿಡ್ತೀಯ, ಬಿಕಾಸ್ ಅದು ನಿನ್ನ ಡಿಸಿಷನ್. ಯು ಆರ್ ಓನಿಂಗ್ ದ ಡಿಸಿಷನ್ ಆ್ಯಂಡ್ ಯು ಆರ್ ಫೀಲಿಂಗ್ ಹ್ಯಾಪಿ ಅಬೌಟ್ ಇಟ್. ಇದು ಹೇಳ್ತೀನಿ. ಖಂಡಿತ ನೀವು ಹೇಳಿದೆ ಅಂದರೆ ಉದ್ಯೋಗದಲ್ಲಿ ಪೇರೆಂಟ್ಸ್ ಪಾತ್ರ ಬಹಳ ಮುಖ್ಯ ಅಂತ, ತುಂಬ ಮುಖ್ಯ. ಫ್ರೆಂಡ್ಸ್ ಪಾತ್ರನೂ ಮುಖ್ಯ. ಫ್ರೆಂಡ್ಸ್ ಪಾತ್ರನ ಸಜೆಷನ್. ಓಕೆ, ಇದ್ರ ಬಗ್ಗೆ ಮಾತಾಡೋಣ, ಬ್ರೇಕ್ ತೊಗೊಂಡು ಬಂದ್ಬಿಡೋಣ. ಎಸ್ ವೀಕ್ಷಕರೇ, ಉದ್ಯೋಗ ಬೇಕು. ಉದ್ಯೋಗದಲ್ಲಿ ಮಕ್ಕಳಿಗೆ ಅಥವಾ ಯಾರೆಲ್ಲ ಉದ್ಯೋಗ ಹೋಗ್ತಾರೆ, ಸೊ ಪೋಷಕರಿಂದ ಯಾವ ರೀತಿಯಾಗಿ ಸಲಹೆ ಬೇಕು, ಇದರ ಜೊತೆಗೆ ಯಾವ ವಯಸ್ಸಲ್ಲಿ ಉದ್ಯೋಗ ಸಿಕ್ಕರೆ ನಿಮಗೆ ಅನುಕೂಲ ಆಗುತ್ತೆ, ಇದರ ಬಗ್ಗೆ ಚರ್ಚೆ ಮಾಡ್ತೀವಿ. ಆಗಲೇ ಹೇಳ್ತಾ ಇದ್ದೀವಿ, ಉದ್ಯೋಗ ಬೇಕು, ಬಟ್ ಯಾವ ಸಮಯದಲ್ಲಿ ಬೇಕು, ಯಾಕೆ ಬೇಕು, ಜೊತೆಗೆ ಪೋಷಕರ ಪಾತ್ರ ಏನಿರಬೇಕು ಅಂತೇಳಿ ಇದರ ಬಗ್ಗೆ ಚರ್ಚೆ ಮಾಡ್ತೀವಿ. ಸರ್, ಈಗ ಈಗಿನ ಪರಿಸ್ಥಿತಿಯಲ್ಲಿ, ಭಾರತದ ಆರ್ಥಿಕತೆಯ ಪರಿಸ್ಥಿತಿಯಲ್ಲಿ ಉದ್ಯೋಗ ಅವಕಾಶಗಳು ಯಾವ ರೀತಿಯಾಗಿದೆ ಸರ್? ಈಗಿನ ಪರಿಸ್ಥಿತಿ ಅಂದರೆ ನಮ್ಮ ಭಾರತದಲ್ಲಿ ಭಾಳ ಉದ್ಯೋಗ ಅವಕಾಶಗಳಿದೆ. ಆದರೆ ನಮ್ಮ ನೀವು ಹೇಳಿದ್ರಲ್ಲ, ಪೇರೆಂಟ್ಸ್ ಉತ್ತೇಜನದಿಂದ, ಮಾರ್ಕೆಟ್ ಉತ್ತೇಜನದಿಂದ ಇವಾಗ ಪರಿಸ್ಥಿತಿ ಹೇಗಾಗಿದೆ ನಮ್ಮ ಟ್ಯಾಲೆಂಟ್ ಲ್ಯಾಂಡ್ಸ್ಕೇಪಲ್ಲಿ ಅಂದರೆ, ಒಂದು ಕಾಡಿನಲ್ಲಿ ಎಲ್ಲ ಹೈನಾಗ್ಲೇ ಆಗಿದೆ. ಏಕೆಂದರೆ ಇಲ್ಲಿ ಒಂದು ಕರಡಿ ಇಲ್ಲ, ಒಂದು ಸಿಂಹ ಇಲ್ಲ. ಏಕೆಂದರೆ ಎಲ್ಲರೂ ಕಂಪ್ಯೂಟರ್ ಸೈನ್ಸ್ಗೆ ಹೋಗ್ತಿದ್ದಾರೆ, ಎಲ್ಲರೂ ISಗೆ ಹೋಗ್ತಿದ್ದಾರೆ. ಬಟ್ ನೀವಿವಾಗ ಉದ್ಯೋಗ ಅವಕಾಶಗಳು ನಮ್ಮ ಭಾರತದಲ್ಲಿ ನೋಡಿದ್ರೆ, ಆಟೋಮೋಟಿವ್ ಇಂಡಸ್ಟ್ರಿಯಲ್ಲಿ, ಮೆಕ್ಯಾನಿಕಲ್ ಕಡೆಗೆ, ಕೆಮಿಕಲ್ ಸೈನ್ಸಸ್ ಕಡೆಗೆ, ಅಥವಾ ಫಾರ್ಮಸಿ ಕಡೆಗೆ, ಈ ಕಡೆ ಭಾಳಷ್ಟು ಉದ್ಯೋಗಗಳು ಖಾಲಿ ಇದೆ. ಆದರೆ ನಾವು ಏನು ಮಾಡಿದ್ದೀವಿ, ನಾನು ಹೇಳಿದಾಗೆ ಒಂದು ಕಾಡಿನಲ್ಲಿ ಎಲ್ಲ ಹೈನಗಳಾಗ್ಬಿಟ್ಟಿದ್ದೀವಿ. ಸೊ ಈಗ ನಾವು ಈ ಪರಿಸ್ಥಿತಿಯಲ್ಲಿ ಒಂದು ಏನು ಅಂದರೆ, ಎಚ್ಚೆದ್ದುಕೊಂಡು ನಮ್ಮ ಎಕನಾಮಿ ಮತ್ತು ನಮ್ಮ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಯಾವ ಕಡೆ ಜಾಸ್ತಿ ಇದೆ ಅಂತ ಅಲ್ಲೂ ಜ್ಞಾನವನ್ನು ಮೀಡಿಯಾ ಥ್ರೂ ನಾವೆಲ್ಲರಿಗೂ ಕೊಟ್ಟು ಒಂದು ಆಪರ್ಚುನಿಟಿ ಎಲ್ಲರಿಗೂ ಕ್ರಿಯೇಟ್ ಮಾಡಿಕೊಡ್ಬೇಕು. ಎಲ್ಲಿ ನಡೀತಾ ಇದೆ, ಎಲ್ಲಿ ಉದ್ಯೋಗಗಳು ಜಾಸ್ತಿ ಇದೆ, ಎಲ್ಲಿ ಆಪರ್ಚುನಿಟೀಸ್ ಇದೆ, ಅದನ್ನು ಕ್ಯಾಪಿಟಲೈಸ್ ಮಾಡ್ಕೊಳೋದು ಭಾಳ ಇಂಪಾರ್ಟೆಂಟ್. ಇವಾಗ ನಾವು ಭಾಳಷ್ಟು ಲೇ ಆಫ್ಗಳು ಮಾತಾಡ್ತಿದ್ದೀವಲ್ವ, ಈ ಲೇ ಆಫ್ಗಳು 90% IT ಇಂಡಸ್ಟ್ರಿಯಲ್ಲೇ ಆಗ್ತಿದೆ. ಯಾಕೆಂದರೆ ಲಾಸ್ಟ್ ಒಂದು ಡೆಕೆಡಲ್ಲಿ ನಮ್ಮ ಇಂಡಿಯಾಲಿ ಓನ್ಲಿ IT ಅನ್ನೋದು ಒಂದು ಟ್ರೆಂಡ್ ಆಗಿಬಿಟ್ಟಿದೆ. ಸೊ ಅದರಿಂದ ನಾವು ಸ್ವಲ್ಪ ಎಚ್ಚೆದ್ದುಕೊಂಡು ಮಾರ್ಕೆಟ್ ಎಲ್ಲಿದೆ, ಎಕನಾಮಿ ಎಲ್ಲಿಗೆ ಹೋಗ್ತಿದೆ, ನಾವು ನ್ಯೂಸ್ ಓದೋದು ಅಥವಾ ನ್ಯೂಸ್ ನೋಡಿ, ಅಂದರೆ ಭಾರತ ಎಲ್ಲಿ ಆಪರ್ಚುನಿಟೀಸ್ ಜಾಸ್ತಿ ಬರ್ತಿದೆ ಅಂತ ನೋಡಿ ಅಲ್ಲಿ ನಾವು ಅದನ್ನು ಉಪಯೋಗಗೊಳಿಸ್ಕೊಂಡ್ರೆ, ಮತ್ತು ಮಕ್ಕಳಿಗೆ ಎಲ್ಲರಿಗಿಂತ ಮಿಗಿಲು ಗುರು, ರೈಟ್? ಆ ಕಾಲೇಜುಗಳು, ಆ ಗುರುಗಳೇ ಇವಾಗ ಸದ್ಯಕ್ಕೆ ಗೊಂದಲದಲ್ಲಿದ್ದಾರೆ.
ನಾವು ಯಾವ ಥರ ಮೆಕ್ಯಾನಿಕಲ್ ಇವ್ರದ್ದು ನಾನು ಒಬ್ಬರು ಪ್ರಿನ್ಸಿಪಲ್ ಸಾಹೇಬ್ರನ್ನ ಮಾತಾಡ್ತಿದ್ದೆ ರೀಸೆಂಟಾಗಿ. ಅವ್ರು ಹೇಳ್ತಿದ್ರು, ನಮ್ಮ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಸೀಟ್ ನಾನು ಫ್ರೀ ಅಲ್ಲ, ನಾನು ದುಡ್ಡು ಕೊಟ್ಟು ಮಕ್ಕಳನ್ನ ಕರೆದ್ರೂ ಬರ್ತಾ ಇಲ್ಲ, ಎಲ್ಲರೂ IS CS ಹೋಗ್ತಿದ್ದಾರೆ. ಬಟ್ ನಮಗೆ ಕಂಪ್ನಿಗಳು ಬರ್ತಿರೋದು ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗೆ ಜಾಸ್ತಿ ಆಪರ್ಚುನಿಟೀಸ್ ಬರ್ತಿದೆ, ಬಟ್ ನಮ್ಮಲ್ಲಿ ಮಕ್ಕಳು ಕಮ್ಮಿ ಇದ್ದಾರೆ ಅಲ್ಲಿ. ಇದು ನೋಡಿ ಎಂಥ ವಿಚಿತ್ರವಾದ ಪರಿಸ್ಥಿತಿ, ರೈಟ್? ಸೊ ಎಲ್ಲರೂ ಆ ಆಪರ್ಚುನಿಟೀಸ್ ಎಲ್ಲಿದೆ ಅಂತ ನೋಡಿ ಅದ್ರ ಬಗ್ಗೆ ಸ್ವಲ್ಪ ತಿಳಿದುಕೊಂಡು, ಫಾರ್ ಎಕ್ಸಾಂಪಲ್ ನಮಗೆ ಇವಾಗ 41 ಎಂಪ್ಲಾಯ್ಮೆಂಟ್ ಸ್ಕೀಮ್ಸ್ ಇದೆ ಇಂಡಿಯಾಲಿ. ಇದನ್ನು ನೀವು DGE.gov.in, ಇದು ಡೆಪ್ಯೂಟಿ ಜನರಲ್ ಆಫ್ ಎಂಪ್ಲಾಯ್ಮೆಂಟ್ ಇವ್ರದ್ದು ಒಂದು ವೆಬ್ಸೈಟೇ ಇದೆ. ಅದಕ್ಕೆ ಏನೆಲ್ಲ ಬೇಕು, ಉದ್ಯೋಗ ಅಂದರೆ ಸ್ವಯಂ ಉದ್ಯೋಗ, ಸೆಲ್ಫ್ ಎಂಪ್ಲಾಯ್ಮೆಂಟ್ದು ಆಪರ್ಚುನಿಟೀಸು, ಅದಕ್ಕೆ ಏನೇನು ಸಪೋರ್ಟ್ ಸಿಸ್ಟಮ್ ಬೇಕೋ ಎಲ್ಲ ಗೌರ್ಮೆಂಟ್ ಕೊಡ್ತಿದೆ. ಬಟ್ ಯಾರಿಗೂ ತಿಳುವಳಿಕೆ ಇಲ್ಲ. ಅದನ್ನು ನಾವು ಜ್ಞಾನವನ್ನು ಪಡೆದು ಅದ್ರ ಬಗ್ಗೆ ನಾವು ಸ್ವಲ್ಪ ಸಮಯವನ್ನು ಕೇಂದ್ರೀಕರಿಸಿ ಅದಕ್ಕೆ ಎಫರ್ಟ್ ಹಾಕಿದ್ರೆ ಡೆಫಿನೆಟ್ಲಿ ಎಲ್ಲರಿಗೂ ಒಳ್ಳೆ ಆಪರ್ಚುನಿಟೀಸ್ ಇದೆ. ಎಸ್ ಸರ್, ಈಗ ಬಹಳ ಮುಖ್ಯವಾಗಿ ಯುವಕರು ಅಂದರೆ ಸಮಸ್ಯೆ ಅಂತಂದಾಗ, ಕುಟುಂಬದಲ್ಲಿ ಸಮಸ್ಯೆ ಆಯಿತು ಅಂದರೆ ತಕ್ಷಣ ಯಾವುದೋ ಒಂದು ಕಂಪನಿ ಅಂದರೆ MNC ಕಂಪ್ನಿಗಳಲ್ಲಿ ಜಾಯ್ನ್ ಆಗಿಬಿಡ್ತಾರೆ, ಏನೋ ಒಂದು ಉದ್ಯೋಗ ಸಿಗತ್ತೆ ಅಂತೇಳಿ. ಆ ಟೈಮಲ್ಲಿ ಅಂದರೆ MNC ಕಂಪ್ನಿಗಳಿಂದ ಯಾವೆಲ್ಲ ಉದ್ಯೋಗವನ್ನು ನಾವು ಪಡಿಬೋದು? ನಾವು ಈಗ ಉದ್ಯೋಗ ಪಡೆಯಬೇಕೇಳಿ ಆಸೆ ಇದ್ದಲ್ಲಿ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಆಗ್ತಾ ಇರುವಾಗ ಕೆಲವೆಲ್ಲ ಸ್ಕಿಲ್ಸ್ ಇದೆ. ಕಮ್ಯುನಿಕೇಷನ್ ಸ್ಕಿಲ್ಸ್ ಹೇಳ್ತೀವಿ ನಾವು, ಇಂಗ್ಲೀಷಲ್ಲಿ ಮಾತಾಡೋ ಸ್ಕಿಲ್ಸ್, ಅದು ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಎಲ್ಲರೂ ನಾವೆಲ್ಲ ವರ್ನಾಕುಲರ್ ಮೀಡಿಯಮ್, ಕನ್ನಡ ಮೀಡಿಯಮಿಂದ ಬಂದಿರ್ಬೋದು, ಆದರೆ ಇಂಗ್ಲೀಷ್ ಒಂದು ಮಾಧ್ಯಮ, ಆಂಗ್ಲ ಮಾಧ್ಯಮದಲ್ಲಿ ಓದದಿದ್ದರೂ ಇಂಗ್ಲೀಷ್ ಬಗ್ಗೆ ನಾವು ಕಮ್ಯುನಿಕೇಷನ್ ಸ್ಕಿಲ್ಸ್ ಓದೋದು ಅಥವಾ ಕಲಿಯೋದು ಅಥವಾ ಪ್ರಾಕ್ಟೀಸ್ ಮಾಡೋದು ಭಾಳ ಮುಖ್ಯ. MNCಗಳಲ್ಲಿ ನೀವು ಕೆಲಸ ಮಾಡಬೇಕಾದ್ರೆ ಉದ್ಯೋಗದ ಆಪರ್ಚುನಿಟೀಸ್ ಅದರ್ ದೆನ್ IT, ನಾವು ಈಗೆಲ್ಲ ವಿಜಯ್ ಹೇಳಿದಂಗೆ IT ಬಗ್ಗೆ ಮಾತಾಡಿದರು, ಆದರೆ there are plenty of opportunities in mechanical engineering, automobile, real estate, retail, ಇದರಲ್ಲೆಲ್ಲ ತುಂಬ ಆಪರ್ಚುನಿಟಿ ಇದೆ. ನಮ್ಮ ಮಕ್ಕಳು ಜಸ್ಟ್ focusing on IT is not sufficient. You should also focus on other industry which can give you life. ನಿಮಗೆ ಒಂದು ಜೀವನ ನಡೆಯೋಸೋಕ್ಕೆ as soon as you passed out from your undergraduation course, science, art or commerce, there are a lot of other avenues in other industry. ಅದು ಟ್ರೈ ಮಾಡಬೇಕು. ಮೂರನೇದೇನೆಂದರೆ, ನಿಮ್ಮ ಸುತ್ತಮುತ್ತ ಇದ್ದ ಸೊಸೈಟೀಸ್ಗಳಲ್ಲಿ ಯು ಹ್ಯಾವ್ ಫೋರಮ್ಸ್. ಈಗ NASSCOM ITಗಿದೆ, FICCI ಇದೆ, ಮ್ಯಾನುಫ್ಯಾಕ್ಚರಿಂಗ್ ಆಟೋಮೊಬೈಲ್ ಕಂಪ್ನೀಸ್ಗಳಲ್ಲಿ, CII ಇದೆ, ಕನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್. ಅಲ್ಲಿ ಹೋಗಿ ನೀವು ರಿಜಿಸ್ಟರ್ ಮಾಡಿಬಿಟ್ಟು ಅದಕ್ಕೆ ಬೇಕಾದ ಆಪರ್ಚುನಿಟೀಸ್ ನೀವು ತಗೊಂಡ್ರೆ ಐ ಥಿಂಕ್ ವಿಲ್ ಬಿ ಸಕ್ಸಸ್ಫುಲ್ ಇನ್ ಡೀಲಿಂಗ್ ವಿತ್ ಆಪರ್ಚುನಿಟೀಸ್ ಇನ್ ಅದರ್ ದೆನ್ IT ಇಂಡಸ್ಟ್ರಿ ಹೇಳಿ ನಾನು ಹೇಳ್ತೀನಿ. ಎಸ್ ಸರ್, ಇನ್ನೊಂದು ಬಹಳ ಮುಖ್ಯವಾಗಿರುವಂಥ ಅಂಶ ಏನು ಅಂತಂದರೆ, ಈ ಪಾರ್ಟ್ ಟೈಮ್ ಜಾಬ್ ಅಂತ ಬಂದಾಗ ಅಥವಾ ಈ ಕಾಂಟ್ರಾಕ್ಟರ್ ಅಂತ ಬಂದಾಗ ಆ ಉದ್ಯೋಗದ ಬಗ್ಗೆ ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಪಾರ್ಟ್ ಟೈಮಲ್ಲಿ ಅದನ್ನು ಕಂಟಿನ್ಯೂ ಮಾಡಬೇಕಾ ಅಥವಾ ಪಾರ್ಟ್ ಟೈಮ್ ಒಳ್ಳೆಯದಾ ಅಥವಾ ಕಾಂಟ್ರಾಕ್ಟರ್ ಹೇಗಿರುತ್ತೆ, ಕಾಂಟ್ರಾಕ್ಟ್ ಬೇಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಸರ್. ಸೊ ಇದು ಕಾಂಟ್ರಾಕ್ಟರ್ ಆಸ್ ಅ ವರ್ಡ್ ಇದು ತುಂಬ ಬೂಮ್ ಆಗಿಬಿಟ್ಟಿದೆ ಇಂಡಸ್ಟ್ರಿಯಲ್ಲಿ. ಸೊ ಇಫ್ ಐ ರಿಕಾಲ್, ನಾನು ಆರಕಲಲ್ಲಿ ಕೆಲಸ ಮಾಡ್ತಾಯಿದ್ದೆ, ಆಮೇಲೆ ಹುವಾವೆಯಲ್ಲಿ ಕೆಲಸ ಮಾಡಿದೆ. ಅವಾಗೆಲ್ಲ ಫುಲ್ ಟೈಮ್ ಆಪರ್ಚುನಿಟೀಸ್ ಕೊಡ್ತಾಯಿದ್ರು ನಾವು. ಸೊ ಫುಲ್ ಟೈಮ್ ಆಪರ್ಚುನಿಟೀಸ್ ಅಂದರೆ ಕ್ಯಾಂಡಿಡೇಟ್ಸ್ ಬರ್ತಾಯಿದ್ರು, ಇಂಟರ್ವ್ಯೂ ತೊಗೊತಾಯಿದ್ರು, ಅವ್ರಿಗೆ ಆಫರ್ ಲೆಟರ್ ಕೊಡ್ತಾಯಿದ್ರು, ಅವ್ರು CTC ಡಿಸ್ಕಸ್ ಮಾಡ್ತಾಯಿದ್ರು, ಅವ್ರಿಗೆ 2 year, 5 years, 8 years ಆಪರ್ಚುನಿಟೀಸ್ ಎಲ್ಲ ಕೊಡ್ತಾಯಿದ್ರು. ಬಟ್ ಇವಾಗ ಏನಾಗಿದೆ ಅಂದರೆ ಮಾರ್ಕೆಟ್ ತುಂಬ ಫ್ಲಕ್ಚುಯೇಟ್ ಆಗಿಬಿಟ್ಟು, ವೊಲಟೈಲ್ ಆಗಿಬಿಟ್ಟು, ಮಾರ್ಕೆಟಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ಕಾನ್ಸೆಪ್ಟ್ಸು ತುಂಬ ಜಾಸ್ತಿ ಬರ್ತಾಯಿದೆ. ಬಂದುಬಿಟ್ಟು ಗಿಗ್ ವರ್ಕ್ ಫೋರ್ಸ್ ಅಂತ ನ್ಯೂ ಸೆಟ್ ಆಫ್ ಎಂಪ್ಲಾಯರ್ಸ್ ಇಂಡಸ್ಟ್ರಿಯಲ್ಲಿ ಬಂದಿದ್ದಾರೆ. ಸೊ ಇವ್ರು ಗಿಗ್ ವರ್ಕ್ ಫೋರ್ಸ್ ಏನು ಮಾಡ್ತಾರೆ ಅಂದರೆ, ಇವರು ಪಾರ್ಟ್ ಟೈಮ್ ಕೆಲಸ ಮಾಡ್ತಾರೆ. ವಿ ಕಾಲ್ ದೆಮ್ ಎಸ್ ಕಾಂಟ್ರಾಕ್ಟರ್ಸ್, ವಿ ಕಾಲ್ ದೆಮ್ ಎಸ್ ಎಕ್ಸ್ಟರ್ನಲ್ ಕಾಂಟ್ರಾಕ್ಟರ್ಸ್. ಅವ್ರಿಗೆ ಯೋಚನೆ ಇಲ್ಲ, ಓಕೆ ನಾನು 9 hour ಕೆಲಸ ಮಾಡಬೇಕು, 9 hour ನನ್ನ PF ಬರುತ್ತೆ, ಗ್ರ್ಯಾಚ್ಯುಟಿ ಬರುತ್ತೆ, ಸೂಪರ್ ಆ್ಯನ್ಯುಯೇಷನ್ ಬರುತ್ತೆ, ನನಗೆ ರಿಟೈರ್ಮೆಂಟ್ ಪ್ಲ್ಯಾನ್ಸ್ ಇದೆ, ಏನು ಬೇಕಾಗಿಲ್ಲ ಅವ್ರಿಗೆ. ಅವರು 5 hour ಕೆಲಸ ಮಾಡ್ತಾರೆ. 5 hours ಅವ್ರಿಗೆ ರೇಟ್ ಕಾರ್ಡ್ ಪರ್ ಅವರ್ ಅಂತ ಫಿಕ್ಸ್ ಮಾಡ್ತೀವಿ. ಪರ್ ಅವರಲ್ಲಿ ವಿ ವಿಲ್ ಗಿವ್ ಯು 2000, 5000, 10,000 ವಾಟ್ ಎವರ್, ರೈಟ್? ಇಂಡಿಯಾದಲ್ಲಿ 1000 ಮಾತಾಡ್ತೀವಿ, US $1 per hour ಅಂತ ಕೊಡ್ತೀವಿ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ 4 hours ಕೆಲಸ ಮಾಡ್ತಾರೆ ನಿಮ್ಮ ಹತ್ರ. ಓಕೆ, 4 hours ಕೆಲಸ ಮಾಡಿಬಿಟ್ಟು ದೇ ವಿಲ್ ವರ್ಕ್ ಫಾರ್ ಸಮ್ ಅದರ್ ಕಂಪ್ನಿ ಫಾರ್ ಅನದರ್ 4 hours. ಸೊ ಹಾಗೆ ಅವರು 16 to 20 hours ದೇ ವಿಲ್ ವರ್ಕ್ ಇನ್ 5 companies. 5 companiesಲ್ಲಿ ದಿಸಕ್ಕೆ ಕೆಲಸ ಮಾಡ್ತಾರೆ ಅವರು, ಅವ್ರು ದೇ ವರ್ಕ್ ಆಸ್ ಅ ಕಾಂಟ್ರಾಕ್ಟರ್. ಅವ್ರಿಗೆ ಹೈಬ್ರಿಡ್ ಮಾಡೆಲ್ ಅಂತ ತುಂಬ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ಅವರು ಆಫೀಸ್ ಬರಲ್ಲ,
ಅವರು ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ. ಸೊ ಯಾರು ಹೇಳೋರು ಕೇಳೋರು ಯಾರು ಇರಲ್ಲ. ಬಟ್ ಅವ್ರಿಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಸೈನ್ ಮಾಡ್ತಾರೆ. ಮಾಡಿಬಿಟ್ಟು ಐ ವಿಲ್ ವರ್ಕ್ ಫಾರ್ ದಿಸ್ ರೋಲ್, ಐ ವಿಲ್ ಎಕ್ಸಿಕ್ಯೂಟ್ ದಿಸ್ ಆ್ಯಕ್ಟಿವಿಟೀಸ್ ಅಂತ ಅವರು NDA ಬರೆದು ಅವರು ಕಮಿಟ್ಮೆಂಟ್ ಕೊಡ್ತಾರೆ. ಕಮಿಟ್ಮೆಂಟ್ ಕೊಟ್ಟ ತಕ್ಷಣ ಕೆಲಸ ಸ್ಟಾರ್ಟ್ ಆಗುತ್ತೆ. ಕೆಲಸ ಸ್ಟಾರ್ಟ್ ಆಗಿ 4 ಅವರ್ಸಲ್ಲಿ 5 ಅವರ್ಸಲ್ಲಿ ಕೆಲಸ ಮಾಡಿಬಿಟ್ಟು ಹೋಗ್ತಾ ಇರ್ತಾರೆ ಅವರು. ಸೊ ಅವರು ದಿಸ್ ಗಿಗ್ ವರ್ಕ್ ಫೋರ್ಸು ದೇ ಬಿಲೀವ್ ಇನ್ ಟುಡೇ, ದೇ ಬಿಲೀವ್ ಇನ್ ಟುಮಾರೋ. ಸೊ ಅವ್ರಿಗೆ ಚೆನ್ನಾಗಿ ಗೊತ್ತು ನನಗೆ ಇವಾಗ ಇದಿರೋದು ಸ್ಕಿಲ್ಲಲ್ಲಿ ನನಗೆ ತುಂಬ ಆಪರ್ಚುನಿಟಿ ಇದೆ. ಈ ಸ್ಕಿಲ್ ನನಗೆ ತುಂಬ ಗೌರವ ಕೊಡ್ತಾ ಇದೆ, ದುಡ್ಡು ಕೊಡ್ತಾ ಇದೆ, ಹೆಮ್ಮೆ ಕೊಡ್ತಾ ಇದೆ, ಪ್ರೆಸ್ಟೀಜ್ ಕೊಡ್ತಾ ಇದೆ, ಎಲ್ಲ ಅವ್ರಿಗೆ ಗೊತ್ತು. ಪ್ಲಸ್ ಈ ಸ್ಕಿಲ್ಗೆ ನಾನು ಲಿವರೇಜ್ ಮಾಡಿಕೊಂಡು ಅಪ್ಸ್ಕಿಲ್ಲಿಂಗ್ ಅಂತ ಬೇರೆ ಸ್ಕಿಲ್ ಆ್ಯಡ್ ಮಾಡ್ಕೋಬೇಕು. ಅದು ನಾಳೆ ಬರುತ್ತದು. ಮೇ ಬಿ ಪ್ರಿಡಿಕ್ಟಿವ್ ಅನಾಲಿಸಿಸ್, ಕ್ಲೌಡ್ ಕಂಪ್ಯೂಟಿಂಗ್, ಬ್ಲಾಕ್ ಚೈನ್, ಡೇಟಾ ಅನಾಲಿಸಿಸ್, ಪ್ಲಸ್ ಡೇಟಾ ಆರ್ಕಿಟೆಕ್ಚರ್ ವ್ಯೂಸ್, ಆ್ಯಂಡ್ ಕಮಿಂಗ್ ಬ್ಯಾಕ್ ಆನ್ ಕ್ಲೀನ್ ಟೆಕ್ ಟೆಕ್ನಾಲಜೀಸ್, ಬಯೋಟೆಕ್ನಾಲಜೀಸ್, ಇದೆಲ್ಲ ಹೊಸ ಟೆಕ್ನಾಲಜೀಸ್ ಬರ್ತಾ ಇದೆ. ಇದೆಲ್ಲ ಟೆಕ್ನಾಲಜೀಸ್ ಮೇಲೆ ಅವ್ರು ರಿಸರ್ಚ್ ಮಾಡಿ ಅವ್ರ ಸ್ಕಿಲ್ ಅವರು ಅಪ್ಸ್ಕಿಲ್ ಮಾಡ್ಕೋತಾರೆ. ಅಪ್ಸ್ಕಿಲ್ ಮಾಡಿಕೊಂಡು ಅವ್ರು ತುಂಬ ಸ್ಕಿಲ್ ವೈಸ್ ದೇ ಆರ್ ವೆರಿ ಕಾಂಪಿಟೆಂಟ್, ತುಂಬ ಕಾಂಪಿಟೆಂಟ್ ಆಗಿ ದೇ ವಿಲ್ ಟೆಲ್ ಐ ಆಮ್ ಅವೈಲೇಬಲ್, ಬಟ್ ಐ ಆಮ್ ಅವೈಲೇಬಲ್ ಅಟ್ ಅ ವೆರಿ ಪ್ರೀಮಿಯಮ್ ರೇಟ್. ನಾನು ತುಂಬ ಪ್ರೀಮಿಯಮ್ ದುಡ್ಡಿಂದಾನೇ ನಾನು ಬರೋದು. ನಿಮ್ಮ ಸ್ಯಾಲ್ರಿ, ನಿಮ್ಮ ಸ್ಟ್ರಕ್ಚರು, ಈ ಎಕ್ಸ್ಪೀರಿಯನ್ಸ್ಗೆ, ಈ ಸ್ಕಿಲ್ಗೆ ಇಷ್ಟು ದುಡ್ಡು ಕೊಡ್ತೀವಿ ಅಂದರೆ ನೀವೇ ಇಟ್ಕೊಳ್ಳಿ ಅಂತಾರೆ ಅವರು. ನಾನು ಹೇಳ್ತೀನಿ ಅದು ಕೊಡಿ, ನಾನು ಹೇಳೋದು ಕೊಟ್ಟರೆ ನಾನು ಕೆಲಸ ಮಾಡ್ತೀನಿ, ನನಗಿಷ್ಟು ಬೇಕು. ಅದು ನಾನು ಕಮಿಟೆಡ್ ಆಗಿ ನಿಮಗೆ 9 ಅವರ್ಸ್ ಕೆಲಸ ಮಾಡಲ್ಲ, ಆಫೀಸ್ ಬರಲ್ಲ, ಲ್ಯಾಪ್ಟಾಪ್ ಕೊಡಬೇಡಿ, ನನ್ನ ಲ್ಯಾಪ್ಟಾಪಲ್ಲೇ ನಾನು ಮಾಡ್ಕೋತೀನಿ. ನಿಮ್ದೇನಾದರೂ ಸೆಕ್ಯೂರಿಟಿ ಸಿಸ್ಟಮ್ಸ್ ಏನಾದರೂ ಇದ್ದರೆ ನೀವು ಇನ್ಸ್ಟಾಲ್ ಮಾಡಿಬಿಡಿ, ನಾನು ಡೇಟಾ ಶೇರ್ ಮಾಡಲ್ಲ, ಡೇಟಾ ಲೀಕೇಜ್ ಮಾಡಲ್ಲ, ಕಾಂಪ್ಲೈನ್ಸ್ ಬಗ್ಗೆ ಗೌರವ ಕೊಡ್ತೀನಿ, ಗವರ್ನೆನ್ಸ್ ಮಾಡೆಲ್ ನಾನು ಫಾಲೋ ಮಾಡ್ತೀನಿ ಅಂತ ಎಲ್ಲ ಅದು TTಯಲ್ಲಿ NDAಲ್ಲಿ ಸೈನ್ ಮಾಡಿಬಿಟ್ಟು ಅವ್ರ ಜಾಗದಲ್ಲೇ ಕೂತ್ಕೋತಾರೆ. ಅವರು 5 ಅವರ್ಸ್ 4 ಅವರ್ಸ್ 6 ಅವರ್ಸ್ ಕೆಲಸ ಮಾಡ್ತಾರೆ. ಒನ್ಸ್ ಇನ್ 15 ಡೇಸ್ ಪೇ ಕೊಡಬೇಕು ಅವ್ರಿಗೆ. ಅನ್ಲೈಕ್ ಒನ್ಸ್ ಇನ್ ಅ ಮಂತ್ ನಾವು ಸ್ಯಾಲ್ರಿ 30th ಆಫ್ ಎವ್ರಿ ಮಂತ್ ಕಾಯ್ತಿರಲ್ಲ, ಹಾಗಿಲ್ಲ. ಒನ್ಸ್ ಇನ್ 15 ಡೇಸ್ ಸ್ಯಾಲ್ರಿ ಬೇಕು, ಕೆಲಸ ಮಾಡ್ತಾರೆ. ಅವರು 3 ಮಂತ್ಸ್ ಇಲ್ಲಾಂದರೆ 6 ಮಂತ್ಸ್ ಪ್ರಾಜೆಕ್ಟ್ ಮಾತ್ರ ಎಕ್ಸಿಕ್ಯೂಟ್ ಮಾಡೋದು. ಓಕೆ, ಅವರು 1 ಇಯರ್ 2 ಇಯರ್ ಪ್ರಾಜೆಕ್ಟ್ಸ್ ಎಲ್ಲ ತೊಗೊಳ್ಳಲ್ಲ. ಯಾಕಂದರೆ 1 ಇಯರ್ 2 ಇಯರಲ್ಲಿ ಟೆಕ್ನಾಲಜಿನೇ ಚೇಂಜ್ ಆಗಿಬಿಡುತ್ತೆ. ಏನು ಯೂಸ್ ಅಂಥ ಟೆಕ್ನಾಲಜಿ ಬಗ್ಗೆ ಕೆಲಸ ಮಾಡಿ ಏನು ಯೂಸ್ ಇಲ್ಲ ಅಂತ ಅವರು ಬರೀ 3 ಮಂತ್ಸ್ 6 ಮಂತ್ಸ್ ಪ್ರಾಜೆಕ್ಟ್ ತೊಗೋತಾರೆ. ಆ ಪ್ರಾಜೆಕ್ಟ್ ತಕ್ಕಂತೆ ಆ ಟೆಕ್ನಾಲಜಿ ಯೂಸ್ ಮಾಡ್ತಾರೆ, ಆ ಟೆಕ್ನಾಲಜಿ ತಕ್ಕಂತೆ ಔಟ್ಪುಟ್ ತರ್ತಾರೆ, ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ. ಸೊ ದೇ ಆರ್ ವೆರಿ ವೆರಿ ಪವರ್ಫುಲ್ ಬಿಕಾಸ್ ಅವ್ರ ಹತ್ರ ನಾಲೆಜ್ ತುಂಬ ಚೆನ್ನಾಗಿದೆ ಆ್ಯಂಡ್ ದೇ ಬಿಲೀವ್ ಇನ್ ಟುಮಾರೋ. ಅವ್ರ ಅಪ್ಸ್ಕಿಲ್ಲಿಂಗ್ ಪ್ರಾಸೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಒನ್ ಇಂಪಾರ್ಟೆಂಟ್ ಥಿಂಗ್ ಅವ್ರು ಏನು ಮಾಡ್ತಾರೆ ಅಂದರೆ ಅವರು ದೇ ಡೂ ಸೆಲ್ಫ್ ಇನ್ವೆಸ್ಟ್ಮೆಂಟ್. ಅವ್ರ ಹತ್ರನೇ ಅವ್ರ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಅಂತ ಟೈಮ್ ಸ್ವಲ್ಪ ತೊಗೊಂಡು ಅವರೇ ಅಪ್ಸ್ಕಿಲ್ ಮಾಡ್ಕೋತಾರೆ. ಈ ಟೆಕ್ನಾಲಜಿ ನಾಳೆ ಗ್ರೂಮ್ ಆಗುತ್ತೆ, ಇಟ್ ವಿಲ್ ಗೋ ಟು ಅ ವೆರಿ ಹೈ ಲೆವೆಲ್, ಲೆಟ್ ಮೀ ಇನ್ವೆಸ್ಟ್ ಸಮ್ ಟೈಮ್ ಆ್ಯಂಡ್ ಎನರ್ಜಿ ಆನ್ ದಿಸ್ ಅಂತ ಅವರು ತಕ್ಕಂತೆ ಸ್ವಲ್ಪ ಟೈಮ್ ತೊಗೊಂಡು ಎವ್ರಿ ಡೇ 2 ಅವರ್ಸ್ 3 ಅವರ್ಸು ಸೆಲ್ಫ್ ಎಂಪ್ಲಾಯ್ಮೆಂಟ್, ಸೆಲ್ಫ್ ಲರ್ನಿಂಗ್ ಬಗ್ಗೆ ಅವರು ಯೋಚನೆ ಮಾಡಿ ಅವರು ಟೆಕ್ನಾಲಜಿ ಎನ್ಹ್ಯಾನ್ಸ್ ಮಾಡಿಕೊಂಡು ದೇ ವಿಲ್ ಗ್ರೋ ಟು ಅ ವೆರಿ ವೆರಿ ಹೈ ಲೆವೆಲ್. ಸೊ ಇವರು ಗಿಗ್ ವರ್ಕ್ ಫೋರ್ಸು ಆ್ಯಂಡ್ ದಿಸ್ ವಿಲ್ ಹ್ಯಾಪನ್ ಅಟ್ ಅ ವೆರಿ ಫಾಸ್ಟರ್ ಪೇಸ್ ಗೋಯಿಂಗ್ ಫಾರ್ವರ್ಡ್. ನಾಳಿನ ದಿವಸ ಫುಲ್ ಟೈಮ್ ಎಂಪ್ಲಾಯ್ಮೆಂಟ್ ಇರೋದು ತುಂಬ ಕಡಿಮೆ ಆಗಿಬಿಡುತ್ತೆ. ಫುಲ್ ಟೈಮ್ ಎಂಪ್ಲಾಯ್ಮೆಂಟ್ ಕ್ಯೂಯಲ್ಲಿ ನಿಂತ್ಕೊಳ್ಳೋದು, ಆಫರ್ ತೊಗೊಳ್ಳೋದು, ನನ್ನ ಗ್ರ್ಯಾಚ್ಯುಟಿ ಇದೆ, ನನ್ನ PF ಇದೆ, ಯಾರೂ ಮಾತಾಡಲ್ಲ ನಾಳಿನ ದಿವಸ ಎಲ್ಲರೂ ಪಾರ್ಟ್ ಟೈಮ್ ಕೆಲಸ ಮಾಡ್ತಾರೆ, 3 to 4 ಅವರ್ಸ್ ಕೆಲಸ ಮಾಡ್ತಾರೆ, ತಕ್ಕಂತ ಅಷ್ಟೇ ದುಡ್ಡು ತೊಗೋತಾರೆ. ದೇ ವಿಲ್ ಮೇಕ್ ದೇರ್ ಫ್ಯೂಚರ್, ದೇ ವಿಲ್ ಸೇ ಥ್ಯಾಂಕ್ ಯು ಟು ಯು. ಬಿಗ್ ಟೈಮ್ ಕಮಿಟ್ಮೆಂಟ್ ಕೊಡಲ್ಲ, ಕೆಲಸ ಮಾಡಿಬಿಟ್ಟು ಔಟ್ಪುಟ್ ತೊಗೊಂಡು ಸೆಲ್ಫ್ ಲರ್ನಿಂಗ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ಭಾಳ ಚೆನ್ನಾಗಿ ಹೇಳಿದ್ರಿ ಸರ್, ತುಂಬ ವಿವರವಾಗಿ ಹೇಳಿದ್ರಿ ಸರ್. ಇನ್ನೊಂದು ಈ ಉದ್ಯೋಗದಾತರಲ್ಲಿ ಇರುವಂಥ ಯಕ್ಷ ಪ್ರಶ್ನೆ ಏನು ಅಂತಂದರೆ, ಓದಿದ್ದು ಬೇರೆ, ಕೆಲಸ ಸಿಕ್ಕಿದ್ದು ಬೇರೆ, ಅದರಲ್ಲಿ ಅವರಿಗೆ ತೃಪ್ತಿ ಇರೋದಿಲ್ಲ. ಅಂದರೆ ಈ ಓದೋದಕ್ಕಿಂತ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರಲ್ಲ, ಅಂದರೆ ಆ ಕೆಲಸದ ಬಗ್ಗೆ ನನಗೆ ಜ್ಞಾನ ಇದ್ದರೆ ಮಾತ್ರ ಈಗಿನ ಸಿಚುವೇಷನಲ್ಲಿ ಕೆಲಸ ಸಿಗತ್ತೆ ಅಂತೇಳಿ. ಸೊ ಈ ಎರಡು ಅಂತ ಬಂದಾಗ, ಅಥವಾ ಎಕ್ಸ್ಪೀರಿಯನ್ಸ್ ಅಥವಾ ಈ ಎಜುಕೇಷನ್ ಅಂತ ಬಂದಾಗ ಯಾವುದು ಮುಖ್ಯ ಆಗುತ್ತೆ? ಎಜುಕೇಷನ್ ಅಂತೂ ಭಾಳ ಇಂಪಾರ್ಟೆಂಟ್. ಈಗ ಕೆಲವರು ಹೇಳ್ತಾರೆ, ನನ್ನ ಮಾತಾಡುವಾಗ ಹೇಳ್ತಾ ಇದ್ರು, ಎಜುಕೇಷನ್ ಯಾಕೆ ಬೇಕು, ಯಾವುದೋ ಒಂದು ಕೆಲಸ ಸಿಕ್ಕರೆ ಎಕ್ಸ್ಪೀರಿಯನ್ಸ್ ಮೇಲೇ ತುಂಬ ಚೆನ್ನಾಗಿ ಸ್ಯಾಲ್ರಿ ಕೊಡ್ತಾರೆ, ಅದನ್ನೇ ನಾವು ಮೂವ್ ಆನ್ ಮಾಡಬಹುದು ಅಂತೇಳಿ. ಸೊ ಈ ಹಂತದಲ್ಲಿ ಅಂದರೆ ಈಗಿನ ನಮ್ಮ ಆರ್ಥಿಕತೆಯಲ್ಲಿ ಎಜುಕೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಜೊತೆಗೆ ಎಕ್ಸ್ಪೀರಿಯನ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್? ಭಾಳ ಚೆನ್ನಾಗಿ ಈ ಪ್ರಶ್ನೆಯನ್ನು ಕೇಳಿದ್ರು ಸರ್. ಇದು ಗೊಂದಲ ಎಲ್ಲರಲ್ಲೂ ಇರುತ್ತೆ. ಎಲ್ಲರೂ ಫಾಸ್ಟಾಗಿ ದುಡ್ಡು ಮಾಡಬೇಕು ಅಂತಲೇ ಇದ್ದಾರೆ, ರೈಟ್? ನಾವು 1 ವರ್ಷದ ಹಿಂದೆ ಕೋವಿಡ್ ಇರುವಾಗ ನಾವು ಪರಿಸ್ಥಿತಿ ಯೋಚನೆ ಮಾಡಬೇಕು ಅಂದರೆ, ಎಲ್ಲರೂ ಮನೆಯಲ್ಲಿದ್ವಿ, ಹೊಸ ವಾತಾವರಣ ಎಲ್ಲರಿಗೂ, ಯಾರೂ ಆಚೆ ಹೋಗೋಂಗಿಲ್ಲ, ಆಫೀಸ್ಗೆ ಹೋಗೋಂಗಿಲ್ಲ,
ಆವಾಗ ನಮಗೆ ನಿಜವಾದ ಜೀವನ ಮತ್ತು ಜೀವನ ನಡೆಸೋ ವಿಧಾನ ಕೋವಿಡ್ ಕಲಿಸ್ಕೊಡ್ತು ಅಂತಲೇ ಹೇಳ್ತೀನಿ ನಾನು. ಇದರಲ್ಲಿ ಏನು ಹೇಳಬೇಕು, ನೀವು ಕೇಳಿದ್ರ ಪ್ರಕಾರ ನಮಗೆ ಎಜುಕೇಷನ್ ಅನ್ನೋದು ಭಾಳ ಮುಖ್ಯ, ರೈಟ್? ಏಕೆಂದರೆ ಆ ಬೇಸಿಕ್ ನಮ್ಗೆ ಎಜುಕೇಷನ್, ಆ ಜ್ಞಾನ ಇಲ್ದಿರ ನಾವು ಏನೋ ಒಂದು ಕಲಿತು ಏನೋ ಒಂದು ಮಾಡಿಬಿಡ್ತೀವಿ ಅಂತ ಹೋಗ್ತೀವಲ್ವ, ಆವಾಗ ಬೇಸಿಕ್ ಮಿಸ್ಸಿಂಗ್ ಆಗಿರುತ್ತೆ. ಹೇಗೆ ಅಂದರೆ ನಾವು ಒಂದು ಮನೆಯನ್ನು ಫಾಸ್ಟಾಗಿ ಕಟ್ಟಬೇಕು ಅಂತ ಕಟ್ಬಿಟ್ವಿ, ತಳಪಾಯದ ಬಗ್ಗೆ ಆಲೋಚನೆ ಮಾಡ್ದಿರ ಅಂತ ಆಗ್ಬಿಡುತ್ತೆ. ಅದಕ್ಕೆ ಎಜುಕೇಷನ್ ಅನ್ನೋದು ಭಾಳ ಮುಖ್ಯ. ಆದರೆ ನಾನು ಮುಂಚಿನಲ್ಲಿ ಹೇಳಿದೆ, ನಮ್ಮ ಡ್ರೀಮ್ ಜಾಬ್ ಒಂದಂತ ಇರುತ್ತೆ, ಅದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಸಮಯವನ್ನು ವ್ಯರ್ಥ ಮಾಡ್ದಿರ ನಮ್ಗೆ ಇಂಡಸ್ಟ್ರಿಯಲ್ಲಿ ಎಂಟ್ರಿ ಎಲ್ಲಿ ಸಿಗುತ್ತೆ, ಆ ಕೆಲಸ ನಾವು ಮಾಡೋಕ್ಕಾಗತ್ತಾ? ನೀವು ಹೇಳಿದ ಥರ ಯಾವುದೋ ಒಂದು ಓದಿದ್ದೀನಿ, ಏನೋ ಒಂದು ಕೆಲಸ ಮಾಡ್ತಿದ್ದೀನಿ ಅಂತ ಅಲ್ದಿರ ಕೊರಗು ಇದ್ದೇ ಇರುತ್ತೆ. ಆ ಕೊರಗು ಹಿಡ್ಕೋಬಾರ್ದು ಸರ್. ನಾವು ಒಂದು ಆಪರ್ಚುನಿಟಿ ಸಿಕ್ಕಿದೆ, ಅಲ್ಲಿಂದ ನನ್ನ ಫೀಲ್ಡ್ಗೆ ನಾನು ಯಾವ ಥರ ಮೂಮೆಂಟ್ ಆಗಲಿ. ಇವಾಗ MNCಯಲ್ಲೇ ಆಲೋಚನೆ ಮಾಡಬೇಕು ಅಂದರೆ ಅಲ್ಲೂ ಆಪರ್ಚುನಿಟಿ ಸಿಗುತ್ತೆ. ನೀವು ಹಾರ್ಡ್ ವರ್ಕ್ ಮಾಡಿ ನಿಮ್ಮ ಔಟ್ಪುಟ್ಟನ್ನು ತೋರಿಸಿದ್ರೆ ಕಂಪ್ನಿಗಳು ಕೂಡ ಆಪರ್ಚುನಿಟಿ ಕೊಡ್ತವೆ ನಿಮ್ಮ ಫೀಲ್ಡ್ಗೆ ಚೂಸ್ ಮಾಡ್ಕೊಂಡು. ಇಂಟರ್ನಲ್ ಜಾಬ್ ಮೂಮೆಂಟ್ ಅಂತಾರೆ, ಅಥವಾ IJP ಅಂತಾರೆ MNCಗಳಲ್ಲಿ. ಭಾಳಷ್ಟು ಸಾಧ್ಯತೆಗಳಿದೆ. ಬಟ್ ನೀವು ತಗೊಂಡಿರೋ ರೆಸ್ಪಾನ್ಸಿಬಿಲಿಟಿನ ಎಷ್ಟು ನೀವು 100% ಅದನ್ನು ಜಸ್ಟಿಫೈ ಮಾಡ್ತೀರಾ, ನೀವು ಒಂದು ಇಂಟಿಗ್ರಿಟಿನಿಂದ ಅದನ್ನು ಯಾವ ಥರ ನೀವು ಡೆಲಿವರ್ ಮಾಡ್ತೀರಾ ಅನ್ನೋದು ಭಾಳಷ್ಟು ಆಪರ್ಚುನಿಟಿಗಳು ಅದಷ್ಟಕ್ಕದೇ ಓಪನ್ ಮಾಡೋಂಗೆ ಆಗತ್ತೆ. ಹಾಗಂತ ಹೇಳಿ ಒಂದೇನು ಅಂದರೆ, ನೀವು ಯಾವುದೋ ಒಂದು ಕೆಲಸ ಮಾಡ್ತಿರ್ತೀರಾ, ಅದು ನಿಮಗೆ ಭಾಳ ಇಷ್ಟನೇ ಇಲ್ಲ, ಅದನ್ನು ಸುಮ್ಮನೆ ನೀವು ದುಡ್ಡಿಗೋಸ್ಕರ ಮಾಡ್ತಿದ್ದೀರಾ ಅಂದರೆ ನೀವು ಜೀವನದಲ್ಲಿ ಏನೂ ಸಾಧಿಸೋಕ್ಕಾಗಲ್ಲ. ಆವಾಗ ನೀವು ಒಂದು ಪಾಸ್ ತಗೊಂಡು, ನದೀಮ್ ಸರ್ ಹೇಳಿದಾಗೆ ಸೆಲ್ಫ್ ಇನ್ವೆಸ್ಟ್ಮೆಂಟ್, ನಿಮ್ಮ ಫೀಲ್ಡು, ನಿಮ್ಮ ಚಾಯ್ಸು, ನಿಮ್ಮ ಇಷ್ಟ ಆಗಿರೋ ಇದ್ರ ಬಗ್ಗೆ ನೀವು ರಿಸರ್ಚ್ ಮಾಡಿ ಯಾವುದೋ ಒಂದು ಗುರುಗಳು ಅಥವಾ ಟ್ರೈನಿಂಗ್ ಸೆಂಟರ್ಗೆ ಅಥವಾ ಆನ್ಲೈನ್ ಕೋಚಿಂಗ್ಗೆ ತಗೊಂಡು ಅದನ್ನು ಕಲಿತು ಅದರ ಬಗ್ಗೆ ನೀವು ಟ್ರೈ ಮಾಡಿದ್ರೆ ಆಪರ್ಚುನಿಟಿಗಳು ಡೆಫಿನೆಟ್ಲಿ ಇದೆ. ಈದರ್ ಇಷ್ಟವಿದ್ದದ್ದನ್ನು ಮಾಡಿ, ಇಲ್ಲ ಮಾಡೋದನ್ನು ಇಷ್ಟಪಡಿ. ಸೊ ಇದನ್ನು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ನಾ ಹೇಳಿದ ಪ್ರಕಾರ ಜೀವನ ನಡೆಸುವ ಒಂದು ವಿಧಾನ ಉದ್ಯೋಗ, ಬಟ್ ಜೀವನನೇ ಅಲ್ಲ, ರೈಟ್? ಸೊ ಅದನ್ನು ನೀವು ಕರೆಕ್ಟಾಗಿ ಆಲೋಚನೆ ಮಾಡಿ ನಿಮ್ಮ ಡಿಸಿಷನ್ ನೀವು ಕರೆಕ್ಟಾಗಿ ತೊಗೊಂಡ್ರೆ ನಿಮ್ಮ ಲೈಫ್ ಭಾಳ ಸುಖವಾಗಿರುತ್ತೆ. ಸರ್, ಇನ್ನೊಂದು ವಿಚಾರ, ಕೆಲವೊಬ್ಬರು ಎರಡು ಕಡೆ ಕೆಲಸ ಮಾಡ್ತಿರ್ತಾರೆ. ಆ ಕೆಲಸ ಇಂಟ್ರೆಸ್ಟ್ ಇರೋದಿಲ್ಲ, ಬಟ್ ಅನಿವಾರ್ಯವಾಗಿ ಮಾಡಲೇಬೇಕಾಗಿರುವಂಥ ಪರಿಸ್ಥಿತಿ ಇರುತ್ತೆ, ಆ ಕೆಲಸದಲ್ಲಿ ಇರ್ತಾರೆ. ಮತ್ತು ಇನ್ನೊಂದು ಬೇರೆ ಕೆಲಸಕ್ಕೆ ಕೈ ಹಾಕ್ತಾರೆ. ಅಂದರೆ ಎರಡು ಕೆಲಸವನ್ನು ಒಮ್ಮೆಲೆ ಮಾಡ್ತಾರೆ. ಅದರಲ್ಲೂ ಅವರಿಗೆ ಸಕ್ಸಸ್ ಪಡೆಯೋದಕ್ಕೆ ಆಗೋದಿಲ್ಲ. ಯಾಕಂದರೆ ಎರಡೂ ಕಡೆ ನೀವು ಕಾಲಿಡುವಾಗ ಅದು ನಿಲ್ಲೋದಕ್ಕೂ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅವ್ರಿಗೆ ಏನು ಹೇಳ್ತೀರಿ? ಈಗ ಒಬ್ಬ ದುಡಿತಾ ಇದ್ದಾನೆ, ಒಬ್ಬ ಅಂದರೆ ಎಕ್ಸಾಂಪಲ್ ಅಂತಂದರೆ ಒಬ್ಬ ಕೆಲಸ ಮಾಡ್ತಾನೆ ಮತ್ತು ಓದ್ತಾನೆ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ, ಅಂದರೆ ಓದೋ ಟೈಮಲ್ಲಿ ಓದಬೇಕಾ ಅಥವಾ ಆ ಟೈಮಲ್ಲಿ ಪರವಾಗಿಲ್ಲ ಕೆಲಸ ಮಾಡ್ಬೋದು ಅಂತ? ನನ್ನ ಪ್ರಕಾರ ದಿಸ್ ಇಸ್ ಆಲ್ ಡುವೇಬಲ್. ಅಂದರೆ ನಮಗೆಲ್ಲ ಇದೆಲ್ಲ ಮಾಡುವ ಅವಶ್ಯಕತೆಯೂ ಇದೆ. ನಾವು ಚೆನ್ನಾಗಿ ಮಾಡೋದು ಇಂಪಾರ್ಟೆಂಟು. ನೌಕರಿ ಅಥವಾ ಕೆಲಸ, ಉದ್ಯೋಗ ನಮ್ಗೆ ಸಿಕ್ಕಿದ ಮೇಲೆ ಆ ಉದ್ಯೋಗದ ಬಗ್ಗೆ ಗಮನ ಇಟ್ಬಿಟ್ಟು ಅದಕ್ಕೆ ಬೇಕಾದ ಸ್ಕಿಲ್ಲನ್ನು ಅಪ್ಡೇಟ್ ಮಾಡೋದು ಬಹಳ ಮುಖ್ಯ. ಹ್ಯಾವಿಂಗ್ ಸೆಡ್ ದ್ಯಾಟ್, ಅದು ಹೇಳಿದ ಮೇಲೆ ಯು ಶುಡ್ ಆಲ್ಸೋ ಬ್ರಿಂಗ್ ದ ಸೆಕೆಂಡ್ ಸ್ಕಿಲ್, ಥರ್ಡ್ ಸ್ಕಿಲ್, ಫೋರ್ತ್ ಸ್ಕಿಲ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಂಟೈರ್ ಲೈಫ್ ಜರ್ನಿ. ನಿಮ್ಮ ಜೀವನ ಎಂಬುದು 35 ವರ್ಷಗಳ ತನಕ ಇರುವ ಒಂದು ಉದ್ಯೋಗ. ಸೊ 35 years of life is working ಹೇಳಿ ಹೇಳ್ತಾರೆ ಇಂಗ್ಲೀಷಲ್ಲಿ. ಸೊ ಯು ಶುಡ್ ಆಲ್ವೇಸ್ ಪ್ರಿಪೇರ್. ಆ 35 ವರ್ಷಕ್ಕೆ ಬೇಕಾದ ಸ್ಕಿಲ್ ಆಗಲಿ, ಎಕ್ಸ್ಪೀರಿಯನ್ಸ್ ಆಗಲಿ ನಾವು ಪಡ್ಕೊಳ್ಬೇಕಾದ್ರೆ ಅದಕ್ಕೆ ಬೇಕಾದ ಇನ್ವೆಸ್ಟ್ಮೆಂಟ್ ನೀವು ಟೈಮ್ ಟು ಟೈಮ್, ಯಾವಾಗೆಲ್ಲ ನಿಮ್ಮ ಪರ್ಸ್ನಲ್ ಟೈಮ್ ಇರುತ್ತೆ, ನೀವು ಮಾಡಲೇಬೇಕು. ಫಾರ್ ಎಕ್ಸಾಂಪಲ್ ನೀವೊಂದು IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಬಟ್ ಯು ವಿಲ್ ಬಿ ಎ ಗ್ರೇಟ್ ಸಿಂಗರ್. ನೀವೊಬ್ಬರು ಒಳ್ಳೆ ಡ್ಯಾನ್ಸರ್ ಇರ್ಬೋದು, ಅಥವಾ ನೀವು ಒಳ್ಳೆ ಸ್ಕೆಚ್ ಮಾಡ್ಬೋದು, ಅಥವಾ ನೀವು ಒಬ್ಬರು ಯು ಮೈಟ್ ಬಿ ರೈಟಿಂಗ್ ಕಾಂಟೆಂಟ್ ಫಾರ್ ಎ ಡಿಫ್ರೆಂಟ್ ಕಂಪ್ನಿ. ಬಟ್ ಈ ಎರಡು ಉದ್ಯೋಗದಲ್ಲಿ ಏನೋ ರಿಲೇಷನ್ಶಿಪ್ ಇರುವಂಗಿಲ್ಲ. ಯು ಮೆ ನಾಟ್ ಹ್ಯಾವ್ ಎನಿ ರಿಲೇಷನ್ಶಿಪ್ ವಿತ್ ದ 2 skills ವಿಚ್ ಯು ಹ್ಯಾವ್. ಇಫ್ ಯು ಹ್ಯಾವ್ ನೋ ರಿಲೇಷನ್ಶಿಪ್ ವಿತ್ ಇನ್ 2 skills ಆ್ಯಂಡ್ ನಿಮ್ಮದು ಅಪಾಯಿಂಟ್ಮೆಂಟ್ ಆರ್ಡರ್ ಪ್ರಕಾರ ನಮ್ಮ ಸಹ ಉದ್ಯೋಗಿ ಹೇಳಿದಂಗೆ, ಇಫ್ ಯು ಡೋಂಟ್ ಹ್ಯಾವ್ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್, ನೀವು
ಸರ್ಟನ್ಲಿ ಆ ಸ್ಕಿಲ್ಲನ್ನು ಅಡಾಪ್ಟ್ ಮಾಡಿಕೊಂಡು ಅದನ್ನು ಪಿಕಪ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಇಟ್ಸ್ ಓಕೆ ಟು ಹ್ಯಾವ್ ಮಲ್ಟಿಪಲ್ ಸ್ಕಿಲ್ಸ್ ಆ್ಯಂಡ್ ಮಲ್ಟಿಪಲ್ ಆಪರ್ಚುನಿಟಿ ಟು ಬಿ ಲೆವರೇಜ್ ಆ್ಯಸ್ ಲಾಂಗ್ ಆ್ಯಸ್ ಯು ಡೋಂಟ್ ಸ್ಟೀಲ್ ಫ್ರಮ್ ಈಚ್ ಅದರ್ ಹೇಳ್ತಾರಲ್ಲ ಇಂಗ್ಲೀಷಲ್ಲಿ. ನೀವು ಒಂದು ನಾಲೆಜನ್ನು ಇನ್ನೊಬ್ಬ ಕಾಂಪಿಟೇಷನ್ ಕೊಟ್ಟು ಅಲ್ಲಿ ಯು ಶುಡ್ ನಾಟ್ ಗೆಟ್ ಇನ್ ಟು ಟ್ರಬಲ್. My only request is multiple skills can leverage together simultaneously. You can skill up together, but leverage it in different fields which can complement each other. That's extremely important. ಹೇಳಿ ಹೇಳ್ತೀನಿ. ಸರಿ, ಈಗಿನ ಪರಿಸ್ಥಿತಿಯಲ್ಲಿ ಉದ್ಯೋಗದಲ್ಲಿ ಕುಂಠಿತ ಆಗ್ತಾ ಇದೆ, ಅಂದರೆ ಉದ್ಯೋಗ ಸಿಗ್ತಾ ಇಲ್ಲ, ನಮಗೆ ಬೇಕಂದಾಗ ಉದ್ಯೋಗ ಸಿಗ್ತಾ ಇಲ್ಲ. ಹಾಗಾಗಿ ಈ ನೇಮಕಾತಿಯ ಕುಂಠಿತಕ್ಕೆ ಕಾರಣ ಏನಿರ್ಬೋದು? ಮಲ್ಟಿಪಲ್ ರೀಸನ್ಸ್ ಇದೆ. ಸೊ ಒಂದು ರೀಸನ್ ಅಂದರೆ ಏನಾದರೂ ಹೇಳ್ಬೋದು. ಸೊ ಒನ್ ಈಸ್ ಜಾಬ್ ಬೈ ಚಾಯ್ಸ್ ಅಂತಾರೆ, ಇನ್ನೊಂದು ಜಾಬ್ ಬೈ ಚಾನ್ಸ್ ಅಂತಾರೆ. ಸಮ್ಟೈಮ್ಸ್ ಚಾನ್ಸ್ ವಿಲ್ ಕಾಸ್ ಎನಫ್ ಗುಡ್ನೆಸ್ ಇನ್ ಯು, ನಿಮ್ಮ ವಾಟ್ ಎವರ್ ಯು ವಾಂಟ್ ಯು ವಿಲ್ ಗೆಟ್. ನೋಡಿ, ನನ್ನ ಪ್ರಕಾರ ಐ ವಿಲ್ ಟೇಕ್ ಮೈ ಸೆಲ್ಫ್ ಆಸ್ ಎನ್ ಎಕ್ಸಾಂಪಲ್. ನಾನು ಬಿ ಮೆಕ್ಯಾನಿಕಲ್ ಮಾಡಿದೆ. ಸೊ ನನ್ನ ಪ್ರಕಾರ ಬಿ ಮೆಕ್ಯಾನಿಕಲ್ ಮಾಡಾದ್ಮೇಲೆ ನಾನು ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡ್, ಕನ್ಸ್ಟ್ರಕ್ಷನ್ ಫೀಲ್ಡ್, ಆ ಫೀಲ್ಡಲ್ಲಿ ಇರಬೇಕಾಗಿತ್ತು. ಬಟ್ ನಾನು HR. ಯಾಕಾದೆ HR? ಬಿಕಾಸ್ ದೇರ್ ಆರ್ ಸರ್ಟನ್ ಇನ್ಹೆರೆಂಟ್ ಕ್ವಾಲಿಟೀಸ್ ಇದೆ ನನ್ನದ್ರಲ್ಲಿ. ಅದು ಏನು ಕ್ವಾಲಿಟೀಸು? ಸಮ್ವೇರ್ ಐ ಗಾಟ್ ಟು ನೋ ಅಬೌಟ್ ದೋಸ್ ಕ್ವಾಲಿಟೀಸ್ ಥ್ರೂ ಮೈ ಫ್ರೆಂಡ್ಸ್. ನಮ್ಮ ಫ್ರೆಂಡ್ಸ್, ನಮ್ಮ ಗೆಳೆಯರು ಹೇಳಿದ್ರು, ನಮ್ಮ ಕ್ಲೋಸ್ ಫ್ರೆಂಡ್ಸ್ ಹೇಳಿದ್ರು, ಸ್ವಲ್ಪ ವೆಲ್ ವಿಷರ್ಸ್ ಹೇಳಿದ್ರು, ಯು ಆರ್ ವೆರಿ ಗುಡ್ ಇನ್ ಕಮ್ಯುನಿಕೇಷನ್, ಯು ಆರ್ ವೆರಿ ಗುಡ್ ಇನ್ ಕನ್ವಿನ್ಸಿಂಗ್, ಯು ಆರ್ ಗುಡ್ ಇನ್ ನೆಗೋಸಿಯೇಷನ್, ಯು ಆರ್ ಗುಡ್ ಇನ್ ಟಾಕಿಂಗ್, ಯು ಆರ್ ಗುಡ್ ಇನ್ ಕೊಲ್ಯಾಬ್ರೇಟಿಂಗ್, ಟೀಮ್ ಎಫರ್ಟ್ಸ್ ಎಲ್ಲ ಚೆನ್ನಾಗಿ ಹಾಕ್ತೀಯ ನೀನು, ಎಲ್ಲರ ಜೊತೆ ಚೆನ್ನಾಗಿ ಕೆಲಸ ಮಾಡ್ತೀಯ ನೀನು. ಸೊ ವೈ ಕಾಂಟ್ ಯು ಎಕ್ಸ್ಪ್ಲೋರ್ ಆಪರ್ಚುನಿಟಿ ಇನ್ HR ಡೊಮೇನ್? ಸೊ ಅದು ದ್ಯಾಟ್ ವಿಲ್ ಗಿವ್ ಯು ಎನಫ್ ಸ್ಟ್ರೆಂತ್. ಅದು ತುಂಬ ನಿಮಗೆ ಪ್ರೋತ್ಸಾಹ ಕೊಡುತ್ತದು. ಕೊಟ್ಬಿಟ್ಟು ಒಂದು ಚಾನಲಲ್ಲಿ ಯು ವಿಲ್ ಸ್ಟಾರ್ಟ್ ಇನ್ವೆಸ್ಟ್ ಮಾಡಿದ ತಕ್ಷಣ ಯು ವಿಲ್ ಸಿ ದ ಗ್ರೋತ್, ಆ್ಯಂಡ್ ಗ್ರೋತ್ ವಿಲ್ ಟೇಕ್ ಯು ಟು ದ ಸಕ್ಸಸ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನಾಟ್ ಎವ್ರಿಥಿಂಗ್ ಕಮ್ಸ್ ಟು ಯು ಬೈ ಚಾಯ್ಸ್. ಸಮ್ಟೈಮ್ಸ್ ಯು ಶುಡ್ ಟೇಕ್ ಅ ಚಾನ್ಸ್. ನೀವು ಚಾನ್ಸ್ ತೊಗೊಂಡ್ರೆ ಆನ್ ದ ಚಾನ್ಸ್ ಯುವರ್ ಕರಿಯರ್ ವಿಲ್ ಬಿಲ್ಡ್, ಯುವರ್ ಫ್ಯೂಚರ್ ವಿಲ್ ಬಿಲ್ಡ್. ಇನ್ನೊಂದು ತುಂಬ ಮುಖ್ಯ, ಯು ಆರ್ ಟೆಲಿಂಗ್ ಐ ಆಮ್ ಡೂಯಿಂಗ್, ಬಟ್ ಲಾಟ್ ಆಫ್ ಪೀಪಲ್ ಆರ್ ವಾಚಿಂಗ್ ಯು, ರೈಟ್? ನಿಮ್ಮ ತುಂಬ ಜನ ಅಬ್ಸರ್ವ್ ಮಾಡ್ತಾ ಇದ್ದಾರೆ ನಿಮಗೆ. ಆ್ಯಂಡ್ ದಟ್ ಅಬ್ಸರ್ವೇಷನ್ ಮೇ ಬಿ ಯುವರ್ ಫ್ರೆಂಡ್ಸು, ಯುವರ್ ರಿಲೇಟಿವ್ಸ್, ಯುವರ್ ಕಸಿನ್ಸ್, ದೇ ಆರ್ ಆಲ್ಸೋ ಥಿಂಕಿಂಗ್ ಯು ಆ್ಯಸ್ ಅ ರೋಲ್ ಮಾಡಲ್. ಓ, ಇವ್ರು ನೋಡಿಬಿಟ್ಟು ನಾವು ಕಲಿಬೇಕು ಅಂತ, ರೈಟ್? ಈವನ್ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೂ ದಟ್ ವಿಲ್ ರೂಯಿನ್ ದೇರ್ ಕರಿಯರ್. ಸೊ ಯು ನೀಡ್ ಟು ಬಿ ವೆರಿ ಕೇರ್ಫುಲ್. ದ ಸ್ಟೆಪ್ಸ್ ವಾಟ್ ಯು ಟೇಕ್, ದ ಕಾಲ್ ವಾಟ್ ಯು ಟೇಕ್, ತುಂಬ ಕೇರ್ಫುಲ್ಲಾಗಿ, ತುಂಬ ಅನಲೈಸ್ ಮಾಡಿ, ತುಂಬ ಹುಷಾರಾಗಿ ನೀವು ಲೈಫಲ್ಲಿ ಡಿಸಿಷನ್ ತೊಗೊಂಡು ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತಾರೆ, ರೈಟ್? ಸೊ ಸ್ಲೋ ಆಗಿ ಒನ್ ಸ್ಟೆಪ್ಪು, ಆ್ಯಂಡ್ ಎವ್ರಿ ಸ್ಟೆಪ್ ಕೀಪ್ ಅ ಸ್ಟೆಪ್ ಬ್ಯಾಕ್ ಆ್ಯಂಡ್ ಡೂ ದ ಕೋರ್ಸ್ ಕರೆಕ್ಷನ್. ಏನಾದರೂ ತಪ್ಪು ಮಾಡಿದ್ರೆ ಕರೆಕ್ಟ್ ಮಾಡಿಕೊಡಿ, ಅಲ್ಲೇ ಮಾಡಿಕೊಂಡು ಟೇಕ್ ಅನದರ್ ಸ್ಟೆಪ್. ದೆನ್ ಅಗೇನ್ ಗೋ ಬ್ಯಾಕ್ ಆ್ಯಂಡ್ ಡೂ ಅ ಸೆಲ್ಫ್ ರಿಫ್ಲೆಕ್ಷನ್ ಅನಾಲಿಸಿಸ್ ಮಾಡಿ ಒನ್ ಸ್ಟೆಪ್ ಮುಂದೆ ತೊಗೊಂಡು ಹೋಗಿ. ಅದ್ ಪ್ರಕಾರ ಲಾಟ್ ಆಫ್ ಪೀಪಲ್ ಹೂ ಆರ್ ವಾಚಿಂಗ್ ಯು, ದೇ ವಿಲ್ ಆಲ್ಸೋ ಟೇಕ್ ಲಾಟ್ ಆಫ್ ಗುಡ್ ಡಿಸಿಷನ್ಸ್ ಬೈ ಸೀಯಿಂಗ್ ಯು. ಇನ್ನೊಂದು ಎಕ್ಸಾಂಪಲ್, ಸ್ಮಾಲ್ ಸ್ಟೋರಿ ಹೇಳ್ತೀನಿ. ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಇಂಜಿನಿಯರಿಂಗ್ ಡಿಸೈನ್ ಮಾಡ್ತಾಯಿದ್ದೆ, ಇಂಜಿನಿಯರಿಂಗ್ ಡ್ರಾಯಿಂಗ್ ಮಾಡ್ತಾಯಿದ್ದೆ. ಸೊ ನಮ್ಮ ಮನೆಯಲ್ಲಿ ಡ್ರಾಯಿಂಗ್ ಮಾಡಿಕೊಂಡು A4 ಶೀಟ್ ಮೇಲೆ ಇದು ಪ್ರೊಟ್ರಾಕ್ಟರ್ ಮತ್ತು ಕ್ಯಾಲಿಬರ್ ಎಲ್ಲ ಹಾಕ್ಕೊಂಡು ನೀಟಾಗಿ 3D ಡಿಸೈನಿಂಗ್, 3D ಮಾಡಲಿಂಗ್ ಎಲ್ಲ ಮಾಡ್ತಾಯಿದ್ದೆ. ಸೊ ನಮ್ಮ ಮನೇಲಿ ನಮ್ಮ ನೆವ್ಯೂ ಬಂದಿದ್ದರು. ನೆವ್ಯೂ ಅಂದರೆ ನಮ್ಮ ಅಕ್ಕ ಮಗ ಬಂದಿದ್ದ. ಅವನು ನಾನು ಡಿಸೈನ್ ಮಾಡೋ ಟೈಮಲ್ಲಿ ಕೈ ಹಿಂಗೆ ಕೊಟ್ಟರೆ ಅವನು ಪೆನ್ಸಿಲ್ ಕೊಡ್ತಾಯಿದ್ದ, ಪ್ರೊಟ್ರಾಕ್ಟರ್ ಕೊಡ್ತಾಯಿದ್ದ, ಸ್ಕೇಲ್ ಕೊಡ್ತಾಯಿದ್ದ. ಸೊ ಆ್ಯಂಡ್ ಐ ಯೂಸ್ ಟು ಡೂ 3D ಇಮೇಜಿಂಗ್. ಫ್ರಂಟ್ ವ್ಯೂ ಹೆಂಗಿರುತ್ತೆ, ಸೈಡ್ ವ್ಯೂ ಹೆಂಗಿರುತ್ತೆ, ಟಾಪ್ ವ್ಯೂ ಹೆಂಗಿರುತ್ತೆ ಎಲ್ಲ ಮಾಡ್ತಾಯಿದ್ದೆ ನಾನು ಮಾಡಿಬಿಟ್ಟು ನಂದು ಅಸೈನ್ಮೆಂಟ್ ಕ್ಲೋಸ್ ಮಾಡಿ ಬಿಟ್ಬಿಟ್ಟೆ. ಫಾಸ್ಟ್ ಫಾರ್ವರ್ಡ್ ಆಫ್ಟರ್ 10 years ಅವನಿಗೆ BE ಇನ್ಫಾರ್ಮೇಷನ್ ಸೈನ್ಸ್, BE ಕಂಪ್ಯೂಟರ್ ಸೈನ್ಸ್ ಸೀಟ್ ಸಿಕ್ತು ಅವನಿಗೆ CET ಸೆಲ್ಲಿಂದ. ಬಟ್ ಅವನು ತಿರ್ಸ್ಬಿಟ್ಟ. ಅವ್ನು ಹೇಳ್ದ, ನನಗೆ ಬೇಕಾಗಿಲ್ಲ, ಐ ಆಮ್ ಇಂಟ್ರೆಸ್ಟೆಡ್ ಇನ್ ಮೆಕ್ಯಾನಿಕಲ್. he went ahead and he took a ಮೆಕ್ಯಾನಿಕಲ್ ಮಾಡಿಬಿಟ್ಟು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ, ಮೆಟಲರ್ಜಿ ಮಾಡಿ, he has become a extreme successful entrepreneur today. So at that time I never realized that he is watching me. ನಾನು ಏನು ಮಾಡ್ತಾ ಇದ್ದೆ ಅಂದರೆ, ನನ್ನ ಅಸೈನ್ಮೆಂಟ್ ಮುಗಿಸ್ಬಿಟ್ಟು ನಾನು ಹೋಗ್ತಾ ಇದ್ದೆ, ಅಲ್ಲಿ ಸಬ್ಮಿಟ್ ಮಾಡಬೇಕು, ನಾನು ಡ್ರಾಯಿಂಗ್ ಶೀಟ್ ಸಬ್ಮಿಟ್ ಮಾಡಬೇಕು, ಅದು ನಾನು ನೋಡ್ತಾ ಇದ್ದೆ. ಬಟ್ ಸಂಬಡಿ ಈಸ್ ಅಬ್ಸರ್ವಿಂಗ್ ಯು. ಅವ್ನ ಅಬ್ಸರ್ವೇಷನ್ ಎಷ್ಟು ಹೆಚ್ಚಾಗಿತ್ತಂದರೆ, ಎಷ್ಟು ಡೀಪ್ ಆಗಿತ್ತಂದರೆ, ಅವ್ನ ಫೀಲ್ಡೇ ಚೇಂಜ್ ಮಾಡ್ದ. ಎವ್ರಿಬಡಿ ಈಸ್ ಕ್ರೇವಿಂಗ್ ಫಾರ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್. ಹೀ ಡಿಸ್ಕಾರ್ಡೆಡ್ ದೋಸ್ ಆ್ಯಂಡ್ ಹಿ ಟುಕ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬಿಕಾಸ್ ನೀವು ಪ್ರೋತ್ಸಾಹ ಕೊಟ್ಟರು. ಇನ್ಫಾರ್ಮಲಿ ನೀವು ಅವನಿಗೆ ಯು ಗೇವ್ ಹಿಮ್ ಎನಫ್ ಸ್ಟ್ರೆಂತ್, ಎನಫ್ ಎನರ್ಜಿ,
ಆ್ಯಂಡ್ ಆನ್ ದಟ್ ಎನರ್ಜಿ ಹಿ ಬಿಲ್ಟ್ ಹಿಸ್ ಕರಿಯರ್ ಆ್ಯಂಡ್ ಹಿ ಬಿಕಮ್ ಅನ್ ಆಂಟ್ರಪ್ರನರ್, ರೈಟ್? ಇದು ತುಂಬ ಮುಖ್ಯ, ಇದು ತುಂಬ ಇಂಪಾರ್ಟೆಂಟ್. ಯು ನೀಡ್ ಟು ಬಿ ವೆರಿ ಕಾನ್ಷಿಯಸ್, ಯು ನೀಡ್ ಟು ಟೇಕ್ ಅ ವೆರಿ ಕ್ಯಾಲ್ಕುಲೇಟಿವ್ ಸ್ಟೆಪ್, ಆ್ಯಂಡ್ ಯು ಹ್ಯಾವ್ ಟು ಬಿ ಅ ರೋಲ್ ಮಾಡೆಲ್ ಫಾರ್ ಲಾಟ್ ಆಫ್ ಪೀಪಲ್ ಬಿಕಾಸ್ ಎವ್ರಿಬಡಿ ಈಸ್ ಅಬ್ಸರ್ವಿಂಗ್ ಯು. ಇನ್ನೊಂದು ಆದರೆ ಆ ಟಾಪಿಕ್ ಬಗ್ಗೆ ನಾನು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ನಾನು ಹೇಳಬೇಕು ಅಂದರೆ, ನಮ್ಮ ವರ್ಲ್ಡ್ ಎಕನಾಮಿಯಲ್ಲಿ ನಾವು ನೋಡಿದ್ರೆ ಭಾರತ ಭಾಳ ಮುಂಚೂಣಿಯಲ್ಲಿದೆ. ಅದು ನಮ್ಗೆ ಗುಡ್ ನ್ಯೂಸ್. ನಮಗೆ ಓವರಾಲ್ ಇವಾಗ ಎಕನಾಮಿಕ್ ಸ್ಲೋ ಡೌನ್ ಎಲ್ಲ ಕಡೆ ಭಾಳಷ್ಟಾಗಿದೆ. ಅದ್ರ ಇಂಪ್ಯಾಕ್ಟ್ ನಮ್ಮ ಭಾರತದ ಎಕನಾಮಿ ಮೇಲೂ ಇದೆ, ರೈಟ್? ಬಟ್ ನಮ್ಮ ಭಾರತಕ್ಕೆ ಭಾಳ ಆಪರ್ಚುನಿಟೀಸ್ ಇದೆ. ನಾವು $6 trillion $6 trillion ಎಕನಾಮಿಕ್ಗೆ ರೀಚ್ ಆಗ್ತೀವಿ ಇನ್ನೊಂದು 7-8 ವರ್ಷದಲ್ಲಿ ಅಂತ ಇದೆ. ಸೊ ಇದರಲ್ಲಿ ಅವಕಾಶಗಳು ಭಾಳಷ್ಟಿದೆ. ಅವಕಾಶಗಳು ಎಲ್ಲಿದೆ ಅಂತ ತಿಳ್ಕೊಳೋದು, ಅದನ್ನು ಏನು ನಮಗೆ ಬೇಕು ಅಂತ ಪ್ರಿಪೇರ್ ಆಗೋದು ಆ್ಯಸ್ ಅನ್ ಇಂಡಿವಿಜುವಲ್ ನಮ್ಮ ರೆಸ್ಪಾನ್ಸಿಬಿಲಿಟಿ ಮತ್ತು ನಮ್ಮ ಭಾರತದ ರೆಸ್ಪಾನ್ಸಿಬಿಲಿಟಿನೂ ಇದೆ, ರೈಟ್? ಇದಕ್ಕೆ ಇವಾಗ ನಮ್ಮ ಕರ್ನಾಟಕ ಗೌರ್ಮೆಂಟ್ದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ನೀವು ಒಂದು ಸತಿ ವೆಬ್ಸೈಟಲ್ಲಿ ಹೋದರೆ ಅದು ಎಷ್ಟೊಂದು ಎಲ್ಲರಿಗೂ ಕೊಡುತ್ತೆ. 6 ಲಕ್ಷದ ಕೆಳಗೆ ಯಾರ್ದು ರೆವೆನ್ಯೂ ಇದೆ, ಅವ್ರ ಫ್ಯಾಮಿಲಿ ರೆವೆನ್ಯೂ, ಅವ್ರ ಎಕನಾಮಿಕ್ ಗ್ರ್ಯಾಂಟ್ಸ್ ಆಗಲಿ ಇದಾಗಲಿ ಎಲ್ಲದನ್ನೂ ಸಪೋರ್ಟ್ ಸಿಸ್ಟಮ್ ಕ್ರಿಯೇಟ್ ಮಾಡ್ತಿದ್ದಾರೆ. ಏಕೆಂದರೆ ಉದ್ಯೋಗ ಒಂದೇ ಅಲ್ಲ, ರೈಟ್? ಸ್ವಯಂ ಉದ್ಯೋಗ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಅನ್ನೋದು ಭಾಳಷ್ಟು ಆಪರ್ಚುನಿಟೀಸ್ ಇದೆ. ನಾವು ಸ್ಟಾರ್ಟಪ್ ಅಂತ ಕೇಳಿದ್ದೀವಿ, ಅದೆಲ್ಲ ಎಲ್ಲಿ ಶುರುವಾಗುತ್ತೆ? ಸೆಲ್ಫ್ ಎಂಪ್ಲಾಯ್ಮೆಂಟ್ನಿಂದ. ಅಲ್ಲಿಂದ ಒಬ್ಬನು ತಾನು ತನ್ನಗೆ ಜೀವನ ರೂಪಿಸ್ಕೊಳೋದು ಅಲ್ದಿರ ಭಾಳಷ್ಟು ಮಂದಿಗೆ ಜೀವನ ಮಾಡೋ ಒಂದು ಉದ್ಯೋಗ ನೀಡೋಕ್ಕೆ ಶುರು ಆಗ್ತದೆ, ರೈಟ್? ಇದರಲ್ಲಿ ಆಪರ್ಚುನಿಟೀಸ್ ಇದೆ, ನಾವು ತಿಳ್ಕೊಳೋದು ಭಾಳ ಮುಖ್ಯ. ಪ್ಲಸ್ ನಾನು ಹೇಳೋದಿದ್ರೆ, ಈಗದ ಮಕ್ಕಳಿಗೆ ನೋಡಿದರೆ, ಈಗದ ಮಿಲಿನಿಯಲ್ಸ್ ನೋಡಿದರೆ ನಾವೆಲ್ಲ, ದೇ ನೀಡ್ ನಾಟ್ ಹ್ಯಾವ್ ಟು ಬಿ ವೆರಿ ಲಾಯಲ್ ಟು ಎನ್ ಆರ್ಗನೈಸೇಷನ್ ಫಾರ್ ಸರ್ಟನ್ ಇಯರ್ಸ್. ನಾವೆಲ್ಲ ನೋಡಿದರೆ, ನಾನು ನದೀಮ್ ಆಗಲಿ ಅಜಯ್ ಆಗಲಿ, ನಾವೆಲ್ಲ ಒಂದು ಕಂಪ್ನಿ ಜೊತೆ 10 ವರ್ಷ 20 ವರ್ಷ 30 ವರ್ಷ ಕೆಲಸ ಮಾಡಿಕೊಂಡು ಬರ್ತಿದ್ವಿ. ಈಗದ ಮಕ್ಕಳಿಗೆ ಕೇಳಿದರೆ ಅವರದ್ದು ಲಾಯಲ್ಟಿ ಕಂಪ್ನಿಗಳಲ್ಲ, ದೇರ್ ಲಾಯಲ್ಟಿ ಈಸ್ ಟು ದ ಸ್ಕಿಲ್ ವಿಚ್ ದೇ ಬ್ರಿಂಗ್ ಇನ್. ಸೊ ನಮ್ಮದು ಲಾಯಲ್ಟಿ ಫಾರ್ ಸ್ಕಿಲ್ ಇದ್ದು, ವ್ಯಾರ್ ಈಸ್ ದ್ಯಾಟ್ ಲಾಯಲ್ಟಿ ಕ್ಯಾನ್ ಬಿ ಲೆವರೇಜ್ಡ್. ನಾವು ಎಲ್ಲಿ ಅದನ್ನು ಉಪಯೋಗ ಮಾಡುವ ನಮಗೆ ಆಪರ್ಚುನಿಟಿ ಬರುತ್ತೆ ನೋಡಿ, ಅಲ್ಲಿ ಐ ಥಿಂಕ್ ವಿ ಕ್ಯಾನ್ ರಿಯಲಿ ಸ್ಕೇಲ್ ಅಪ್ ಅವರ್ ಪ್ಯಾಷನ್, ಅವರ್ ಹಾಬೀಸ್ ಆ್ಯಂಡ್ ಅವರ್ ಸ್ಕಿಲ್ ಟು ದ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ ನಾನು. ಎಸ್, ಇದ್ರ ಬಗ್ಗೆ ನಾನು ಒಂದು ಪ್ರಶ್ನೆ ಆ್ಯಡ್ ಮಾಡ್ತೀನಿ ಸರ್. ಈಗ ಕೆಲವೊಬ್ಬರು ಈಗ ಒಂದು ಕಂಪ್ನಿಯಲ್ಲಿ ಆಫೀಸ್ ಬಾಯ್ ಆಗಿ ಆತ ಜಾಯ್ನ್ ಆಗ್ತಾನೆ, 5 ವರ್ಷ 10 ವರ್ಷ ಆದ್ರೂ ಆತ ಆಫೀಸ್ ಬಾಯ್ ಆಗೇ ಇರ್ತಾನೆ. ಆತ ಯಾವಾಗ ಎಕ್ಸಿಕ್ಯೂಟಿವ್ ಆಗೋದು, ಯಾವಾಗ ಮ್ಯಾನೇಜರ್ ಆಗೋದು, ಯಾವಾಗ CEO ಆಗೋದು, ಅಲ್ಲಿ ಏನು ಕಲಿಬೇಕು ಆತ? ಈಗ ಆಫೀಸ್ ಬಾಯ್ ಆಫೀಸ್ ಬಾಯ್ ಇದ್ದರೆ ಅದು ಬೆಳವಣಿಗೆ ಆಗಬೇಕು, ಬೆಳವಣಿಗೆ ಇಲ್ಲಲ್ಲ. ನೀವು ಆಫೀಸ್ ಬಾಯ್ ಆಗಿ ನೀವು ಕೆಲಸ ಮಾಡಿದ್ರೆ ಏನು ಪ್ರಯೋಜನ ಅಂತೇಳಿ ಅಂಥವ್ರು ಅದರಿಂದ ಹೊರಗೆ ಬರೋದು ಹೇಗೆ, ಅಂದರೆ ಉನ್ನತ ಸ್ಥಾನವನ್ನು ಇರೋದು ಹೇಗೆ ಅಂತೇಳಿ. ಸೊ ನನ್ನ ಜೀವನದ ಎಕ್ಸಾಂಪಲ್ ತಗೊಂಡ್ರೆ, ಇಫ್ ಯು ಟೇಕ್ ಮೈ ಓನ್ ಎಕ್ಸಾಂಪಲ್, ನಾನು ಒಂದು ವಿಲೇಜಿಂದ ಬಂದು ಪಾಠ ಓದ್ಬಿಟ್ಟು ಅಥವಾ ಟ್ಯೂಷನ್ ತಗೊಂಡು ವೆನ್ ಐ ರೀಚ್ ದ ಸಿಟಿ ಟು ಸ್ಟಡಿ, ಐ ರಿಯಲೈಸ್ಡ್ ಒನ್ ಥಿಂಗ್: ಯು ಕ್ಯಾನ್ ಸಿ ಆ್ಯಂಡ್ ಸ್ಟಡಿ, ಯು ಕ್ಯಾನ್ ಡೂ ಆ್ಯಂಡ್ ಸ್ಟಡಿ, you can learn from somebody and study, and you can get an experience which you share the experience and study as teachers. ಎಸ್, ಓಕೆ ಸರ್. ಈಗ ಕ್ವಿಕ್ಕಾಗಿ ಯಶಸ್ಸಿನ ಸೂತ್ರಗಳು ಹೇಗಿರಬೇಕು ಅಂದರೆ, ಒಬ್ಬ ವ್ಯಕ್ತಿ ಬದಲಾವಣೆ ಆಗಬೇಕು ಅಂತಂದರೆ ಆತನಲ್ಲಿ ಯಾವ ಗುಣಗಳು ಇರಬೇಕು, ಕ್ವಿಕ್ಕಾಗಿ ಹೇಳೋದಾದರೆ? ಫಸ್ಟು ಆತ್ಮವಿಶ್ವಾಸ, ಓಕೆ. ಸೆಲ್ಫ್ ಕಾನ್ಫಿಡೆನ್ಸ್ ನಿಮಗೆ ಇಟ್ ವಿಲ್ ಟೇಕ್ ಯು ಟು ದ ನೆಕ್ಸ್ಟ್ ಲೆವೆಲ್ ಆಲ್ ಟುಗೆದರ್. ಸೆಕೆಂಡ್, ಪೇಷನ್ಸ್. ಓಕೆ. ಪೇಷನ್ಸ್, ತಾಳ್ಮೆ. Patience pays. Either today or tomorrow it will pay you. Just stick on to it. Self-confidence, patience, and continuous learning. You can't stop learning. Whatever I learned today, ಏನು ನಾನು ಕಲಿತಾ ಇದ್ದೀನಿ ಅಷ್ಟು ಸ್ಟಾಪ್ ಆಗಲ್ಲ. ಅದು ನಮ್ಮ ಲರ್ನಿಂಗ್ ಯಾವಾಗ ಸ್ಟಾಪ್ ಆಗ್ತೀವಿ ಅಂದರೆ ಪ್ರಪಂಚದಿಂದ ಬಿಡಬೇಕು, ಆವಾಗಲೇ ಲರ್ನಿಂಗ್ ಸ್ಟಾಪ್ ಆಗಬೇಕು. ಇವತ್ತು ಇವತ್ತಿದ್ದು ನನ್ನ ಲರ್ನಿಂಗ್ ಇದೆ, ನಾಳೆ ಇದು ನನ್ನ ಲರ್ನಿಂಗ್ ನೆಕ್ಸ್ಟ್ ಸ್ಟೇಜಲ್ಲಿ ಹೋಗಬೇಕು. ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಲರ್ನಿಂಗು ಒಂದು ವರ್ಡ್ ಬರೀರಿ ನೀವು ವಾಲ್ ಮೇಲೆ, ಲರ್ನಿಂಗಲ್ಲಿ ಎಲ್ಲಿ ಎತ್ತು ಹಾಕಿ, ಅರ್ನಿಂಗ್ ಆಗಿಬಿಡುತ್ತೆ. ಎಸ್, ಓಕೆ, ಥ್ಯಾಂಕ್ ಯು ಸರ್. ಕ್ವಿಕ್ಕಾಗಿ ಕೊನೆಯದಾಗಿ ಅಷ್ಟೇ, ಸಕ್ಸಸ್ ಅಂದ್ರೆ ಏನು ನಿಮ್ಮ ಪ್ರಕಾರ? ಕ್ವಿಕ್ಕಾಗಿ ಸಕ್ಸಸ್ ಹೇಗಿರಬೇಕು? ಸಕ್ಸಸ್ ಅಂದ್ರೆ ಏನು, ಹೇಗಿರಬೇಕು ಸರ್? ಸಕ್ಸಸ್ ಅನ್ನೋದು ಒಬ್ಬೊಬ್ರಿಗೂ ಒಂದೊಂದು ಡಿಫ್ರೆಂಟ್ ಡೆಫಿನೇಷನ್ ಇರುತ್ತೆ. ಆದರೆ ನಾವು ನಮ್ಮ ಸೊಸೈಟಿಗೆ ಯಾವ ಥರ ನಮ್ಮ ಉದ್ಯೋಗದಿಂದ ಅಥವಾ ನಮ್ಮ ಸ್ಕಿಲ್ಲಿಂದ ಒಂದು ಡಿಫ್ರೆನ್ಸ್ ಮಾಡ್ತಿದ್ದೀವಿ, ಅದು ಸಕ್ಸಸ್ ಸರ್. ಯಾಕೆಂದರೆ ನಾವು ಒಂದು ಇಂಪ್ಯಾಕ್ಟನ್ನು ಕೊಡಲೇಬೇಕು ಆ ಪ್ರಪಂಚಕ್ಕೆ. ನಾವು ಏನು ಇಂಪ್ಯಾಕ್ಟ್, ಸಣ್ಣದು ದೊಡ್ಡದು ಅಂತ ವಿಷಯ ಅಲ್ಲ, ನಮ್ಮಿಂದ ಏನೋ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಸಾಲ್ವ್ ಆಗಿದೆ ಸೊಸೈಟಿಯಲ್ಲಿ,
ಅಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದಾಗ ಅದು ದೊಡ್ಡ ಸಕ್ಸಸ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. 3 ಜನಕ್ಕೂ ಒಂದು ಒಳ್ಳೆ ಸಬ್ಜೆಕ್ಟ್ ಮೇಲೆ ಇವತ್ತು ನಾವು ಒಂದು ಚರ್ಚೆಗೆ ಮಾಡಿದ್ದೀವಿ. ತುಂಬ ಅನುಕೂಲ ಆಯಿತು ನೋಡೋರಿಗೆ, ಯಾಕಂದರೆ ಒಳ್ಳೆ ಸಬ್ಜೆಕ್ಟ್. ಉದ್ಯೋಗ ಅಂತ ಬಂದಾಗ ಯಾವ ಸಮಯದಲ್ಲಿ ಏನು ಮಾಡಬೇಕು, ಹೇಗಿರಬೇಕು ಅನ್ನೋದ್ರ ಬಗ್ಗೆ. ಥ್ಯಾಂಕ್ ಯು ವೆರಿ ಮಚ್ ಸರ್ 3 ಜನಕ್ಕೆ ಎಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಜೀವನದಲ್ಲಿ ಉದ್ಯೋಗ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಎಲ್ಲರೂ ಕೂಡ ಹೇಳಿದರು ಉದ್ಯೋಗ ಯಾಕೆ ಪಡಿಬೇಕು ಅಂತಂದರೆ, ಜೀವನದಲ್ಲಿ ನೀವು ಒಳ್ಳೆ ಬದುಕನ್ನು ಕಟ್ಕೊಳ್ಬೇಕು ಅಂತಂದರೆ ಉದ್ಯೋಗ ಬೇಕೇ ಬೇಕಾಗತ್ತೆ. ಬಟ್ ಆ ಉದ್ಯೋಗ ಸಿಗೋದು ಹೇಗೆ ಅಂದರೆ, ನಿಮ್ಮ ಸ್ಕಿಲ್ ಇರಬೇಕು, ಆತ್ಮವಿಶ್ವಾಸ ಇರಬೇಕು, ಜೊತೆಗೆ ನಿಮ್ಮ ಡಿಸಿಷನ್ ಇದೆಯಲ್ಲ ಅದು ನಿಮ್ಮದೇ ಆಗಿರಲಿ ಅಂತೇಳಿ. ಸೆಸ್ ಇದೇ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ನಮಸ್ಕಾರ.